ಎಲ್ಲರಿಗೂ ನಮಸ್ಕಾರ. ಸಮಾಜವಾದಿ ಅಧ್ಯಯನ ಕೇಂದ್ರ, ಸ್ಟಡಿ ಸೆಂಟರ್ ಆಫ್ ಸರ್ವೋದಯ ಫೌಂಡೇಶನ್ ಬೆಂಗಳೂರು. ಸರ್ವೋದಯ ಉಪನ್ಯಾಸ ಮಾಲೆ ಸಂಚಿಕೆ 34 FB ನೇರ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಮಾತಾಡ್ತಿರೋಂಥ ವಿಷಯ ಬಂದು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ರಾಷ್ಟ್ರೀಕರಣದ ಅಗತ್ಯ. ನನ್ನ ಹೆಸರು ಡಾಕ್ಟರ್ ಪ್ರಿಯಾಂಕಾ MG. ನಾನು ತುಮಕೂರಿನ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದೀನಿ ಇಂಗ್ಲಿಷ್ ವಿಭಾಗದಲ್ಲಿ. ನಾನು ಮತ್ತು ನರೇಂದ್ರ ಸರ್, GT ನರೇಂದ್ರ ಸರ್, ಸುಮಾರು ತಿಂಗಳ ಹಿಂದೆನೇ ಈ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ಹೇಳಿ, ಅಂದರೆ ಎಸ್ಪೆಷಲಿ ಖಾಸಗೀಕರಣದ ವಿಷಯದ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಈ ಒಂದು ವೇದಿಕೆಯಲ್ಲಿ ಅಂತ ತುಂಬ ದಿನಗಳ ಹಿಂದೆನೇ ಮಾತಾಡ್ಕೊಂಡ್ವಿ. ಆದರೆ ಕೆಲವೊಂದೊಂದು ಕಾರಣಾರ್ಥದಿಂದ ಆಗ್ಲಿರ್ಲಿಲ್ಲ. ಆದರೆ ಅದಕ್ಕೊಂದು ಕಾರಣ ಕೂಡ ವಾತಾವರಣದಲ್ಲಿ ಆದಂಥ ಪ್ರಕ್ಷುಬ್ಧ ಅಲೆ ಆಗಿರ್ಬೋದು. ಅಂದರೆ ಕರೋನಾ 2ನೇ ಅಲೆಯಿಂದ ಆದಂತಹ ಪರಿಸ್ಥಿತಿ ನಾವೆಲ್ಲರೂ ಎದುರಿಸ್ತಾ ಬಂದ್ವು. 1 ವರ್ಷದ ಹಿಂದೆ ಬಂದಂಥ 1ನೇ ಅಲೆ ಕರೋನಾಗೂ 2ನೇ ಅಲೆಯ ಕರೋನಾಗೂ ಬಹಳಷ್ಟು ವ್ಯತ್ಯಾಸನ ನೋಡ್ತಿದ್ದೀವಿ. ನಮ್ಮ ಆತ್ಮೀಯರನ್ನ, ಬಂಧು ಬಳಗವನ್ನ ಈ 2ನೇ ಅಲೆಯ ಕರೋನಾದಲ್ಲಿ ಕಳ್ಕೊಂಡಿದ್ದೀವಿ. ರಾತ್ರಿ ಕಣ್ಮುಚ್ಚಿ ಬೆಳಗ್ಗೆ ಎದ್ರೆ ನಾಳೆ ಏನಪ್ಪ, ಇವತ್ತಿದ್ದವ್ರು ನಾಳೆ ಇಲ್ಲ ಅಂದರೆ ಎಂತಹ ಅನಿಶ್ಚಿತ ವಾತಾವರಣದಲ್ಲಿ ಬದುಕ್ತಿದ್ದೀವಿ ಅಲ್ವಾ ನಾವೆಲ್ಲ. ಆಕ್ಸಿಜನ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಿಲ್ಲ, ಎಲ್ಲ ಸಿಕ್ಕಿದ್ರೂ ಜೀವ ಉಳಿಯೋ ಗ್ಯಾರಂಟಿನೇ ಇಲ್ಲ. ಖಾಸಗಿ ಆಸ್ಪತ್ರೆಗಳು, ಲ್ಯಾಬ್ಗಳ ಸುಲಿಗೆಗಳ ಬಗ್ಗೆ ಬಹುಪಾಲು ಈ ಸಮಾಜದ ಮೂಲ ತಳಪಾಯವಾಗಬೇಕಾದಂಥ ಮಾನವೀಯತೆಯನ್ನ ಕೆಲವು ವರ್ಗ ಮರ್ತಿದ್ರು, ಅಂತಹ ಜನರ ಮಧ್ಯೆಯೂ ಕೆಲವರು ಮಾನವೀಯತೆಯನ್ನ ಮರೀದಲೆ ತಮ್ಮ ಕರ್ತವ್ಯದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರೋರನ್ನ ಕೂಡ ಗಮನಿಸಿದ್ದೀವಿ. ಕಳೆದ ಒಂದೂವರೆ ವರ್ಷದಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸ್ತಬ್ಧವಾಗ್ಬಿಟ್ಟಿದೆ. ನಿಮ್ಗೆಲ್ರಿಗೂ ಗೊತ್ತಿದು. ಕರೋನಾ ಅನ್ನೋ ಒಂದೇ ಒಂದು ವೈರಾಣು ಇಡೀ ದೇಶನ, ಬರೀ ದೇಶ ಅಲ್ಲ, ಇಡೀ ಜಗತ್ತನ್ನೇ ಬಹಳ ಸಂಕಷ್ಟದಲ್ಲಿ ಸಿಲುಕಿಸಿರೋದು ನಮ್ಗೆಲ್ಲ ಗೊತ್ತಿದೆ. ಇದರ ದುಷ್ಪರಿಣಾಮ ಇನ್ನೂ 1 ವರ್ಷ ಅಥವಾ ಇನ್ನೂ ಹೆಚ್ಚಿನ ಕಾಲ ಇದ್ದೇ ಇರುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಕೂಡ. ಹಾಗಾಗಿ ಮುಂದೆ ನಮ್ಮೆಲ್ಲರ ಭವಿಷ್ಯ ಹೇಗಿರಬೇಕು, ಅದ್ರ ಜೊತೆ ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ಎಲ್ಲರಿಗೂ ಸಿಗೋ ಹಂಗೆ ಆಗ್ಬೇಕಲ್ವಾ. ಇದರ ಹೊಣೆಯನ್ನ ಸರ್ಕಾರ ಹೊರಬೇಕು. ಹಾಗೆ ಇದನ್ನ ಅನುಷ್ಠಾನಕ್ಕೆ ತಂದ್ರೆ ಭಾರತದ ಭವಿಷ್ಯದ ದೃಷ್ಟಿಯಿಂದ, ಭಾರತದ ಸಮಗ್ರತೆಯ ದೃಷ್ಟಿಯಿಂದ ಎಷ್ಟು ಸಮಂಜಸವಾಗಿರ್ತದೆ ಅನ್ನೋ ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ಇರ್ಲಿ, ಈ ಮೂಲ ವಿಷಯಕ್ಕೆ ಹೋಗೋ ಮುನ್ನ ಮೊದಲಿಗೆ ನಾವು ಇವತ್ತು ಮಾತಾಡ್ತಿರೋಂಥ ಖಾಸಗೀಕರಣ ಆಗಿರ್ಬೋದು, ರಾಷ್ಟ್ರೀಕರಣ ಆಗಿರ್ಬೋದು, ಹೀಗಂದ್ರೆ ಏನು? ಫಸ್ಟ್ ಆಫ್ ಆಲ್, ಪ್ರೈವೇಟೈಸೇಷನ್ ಅಂದರೆ ಏನು, ನ್ಯಾಷನಲೈಸೇಷನ್ ಅಂದರೆ ಏನು, ಇದ್ರ ಉದ್ದೇಶ ಏನು, ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ಈಗಿನ ತರುಣಿಯರಿಗೆ, ಈಗಿನ ಯೂತ್ಸಿಗೆ ಅವರ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಈ ರಾಷ್ಟ್ರೀಕರಣದ ಅರಿವಾಗಲಿ ಇದೆಲ್ಲ ಯಾವುದೂ ಇಲ್ಲ. ಈಗ ಆಲ್ಮೋಸ್ಟ್ ಅದು 90s ಅಥವಾ 2000 ಈ ಥರದ್ದು ಒಂದಷ್ಟು ಪೀಳಿಗೆ ಅಥವಾ ಆ ಕಾಲಘಟ್ಟದ ಒಂದು ಜನಗಳಿಗೆ, ಆ ಒಂದು ಪೀಳಿಗೆಗೆ ಗೊತ್ತಿರೋವಂಥದ್ದು. ಯೂಶ್ವಲಿ ಈಗಿನ ಪೀಳಿಗೆಗೆ ನ್ಯಾಷನಲೈಸೇಷನ್ ಅಂದರೆ ಏನು ಅನ್ನೋದೇ ಅರಿವೇ ಇಲ್ಲ. ಸೊ ಹಾಗಾಗಿ ನಾನು ಅನ್ಕೊಳ್ತೀನಿ, ಇದನ್ನ ಫಸ್ಟು ಆ ರಾಷ್ಟ್ರೀಕರಣ ಅಂದರೆ ಏನು, ಅದು ಯಾಕೆ ಹುಟ್ಟಿತು, ಈ ಒಂದು ಮಾಹಿತಿಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ರಾಷ್ಟ್ರೀಕರಣ ಅಂದರೆ ಖಾಸಗಿ ಸ್ವತ್ತುಗಳನ್ನು
ಕೇಂದ್ರ ಸರ್ಕಾರ ಅಥವಾ ರಾಜ್ಯದ ಸಾಮ್ಯದಡಿ ತರುವ ಮೂಲಕ ಸಾರ್ವಜನಿಕ ಸ್ವತ್ತುಗಳನ್ನಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆ. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಖಾಸಗಿ ಸಂಸ್ಥೆಗಳನ್ನು ರಾಷ್ಟ್ರೀಕರಣಗೊಳಿಸುವ ಅಥವಾ ಪರಿವರ್ತಿಸುವ ಪ್ರಕ್ರಿಯೆಯನ್ನ ರಾಷ್ಟ್ರೀಕರಣ ಅಂತ ಕರಿತೀವಿ. ಸಾಮಾನ್ಯವಾಗಿ ರಾಷ್ಟ್ರೀಕರಣವು ಖಾಸಗಿ ಸ್ವತ್ತುಗಳು ಅಥವಾ ಪುರಸಭೆಗಳಂತಹ ಸರ್ಕಾರದ ಕೆಳಗಿನ ಸ್ತರಗಳ ಒಡೆತನದಲ್ಲಿರುವ ಸ್ವತ್ತುಗಳು ಯೂಶಲಿ ರಾಜ್ಯಕ್ಕೆ ವರ್ಗಾವಣೆ ಆಗೋದನ್ನ ಸೂಚಿಸ್ತದೆ. ರಾಷ್ಟ್ರೀಕರಣದ ವಿರುದ್ಧ ಅರ್ಥಕ ಪದ ಅಂತಂದ್ರೆ ಅದು ಖಾಸಗೀಕರಣ. ಹಿಂದೆ ರಾಷ್ಟ್ರೀಕರಿಸಿದ ಸ್ವತ್ತುಗಳನ್ನ ಖಾಸಗೀಕರಿಸಿ ಮತ್ತು ತರುವಾಯ ಅದರ ಮುಂದಿನ ಹಂತದಲ್ಲಿ ಸಾರ್ವಜನಿಕ ಸ್ವಾಮ್ಯಕ್ಕೆ, ಅದರ ಒಂದು ಒಡೆತನಕ್ಕೆ ಹಿಂತಿರಿಸಲ್ಪಟ್ಟಾಗ ಅವು ಮರು ರಾಷ್ಟ್ರೀಕರಣಕ್ಕೆ ಒಳಪಟ್ಟಿದೆ ಅಂತ ಕರಿತೀವಿ. ಸಾಮಾನ್ಯವಾಗಿ ರಾಷ್ಟ್ರೀಕರಣಕ್ಕೆ ಒಳಪಡೋ ಕೈಗಾರಿಕೆಗಳಲ್ಲಿ ಮುಖ್ಯವಾಗಿ ಸಾರಿಗೆ, ಮಾಧ್ಯಮ, ವಿದ್ಯುತ್ ಶಕ್ತಿ, ಬ್ಯಾಂಕಿಂಗ್, ಪಳೆಯುಳಿಕೆ ಇಂಧನಗಳು ಅಂದರೆ ಫಾಸಿಲ್ ಫ್ಯೂಯಲ್ಸ್, ರೈಲ್ವೆ, ವಿಮಾನದ ಸಂಸ್ಥೆಗಳು, ಅಂಚೆ ಸೇವೆಗಳು ಮತ್ತು ನೈಸರ್ಗಿಕ ಸಂಸ್ಥೆಗಳು ಯೂಶುವಲಿ ಈ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ವಿಶ್ವದ ಮೊಟ್ಟ ಮೊದಲನೇ ಬಾರಿಗೆ ಯುನೈಟೆಡ್ ಕಿಂಗ್ಡಮ್ನ ಪ್ರಮುಖ ಕಾರ್ಯತಂತ್ರದ ಭಾರೀ ಕೈಗಾರಿಕೆಗಳನ್ನ ಅಂದರೆ ಸ್ಟ್ರಾಟಜಿಕ್ ಹೆವಿ ಇಂಡಸ್ಟ್ರೀಸ್ ಮತ್ತು ಸಾರ್ವಜನಿಕ ಸೇವಾ ವಲಯಗಳನ್ನ ಪಬ್ಲಿಕ್ ಯುಟಿಲಿಟೀಸ್ನ 1946 ಮತ್ತು 1950ರ ದಶಕದ ಆರಂಭದಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತು. ಮತ್ತೆ ಅದನ್ನ 1979 ಮತ್ತು 1990ರ ನಡುವೆ ಖಾಸಗಿ ವಲಯಕ್ಕೆ ಹಿಂದಿರುಗಿಸಿದ್ದನ್ನ ಕೂಡ ನಾವಿಲ್ಲಿ ನೆನೆಸ್ಬಹುದು. ಹೀಗೆ ಇನ್ನು ಬ್ಯಾಂಕಿಂಗ್ ವಲಯದಲ್ಲಿ, ಬ್ಯಾಂಕಿಂಗ್ ಈ ಸೆಕ್ಟರ್ನಲ್ಲಿ ಫಸ್ಟ್ ಟೈಮ್ 1946ರಲ್ಲಿ ಕ್ಲೆಮೆಂಟ್ ಆಟ್ಲಿ ಅವರ ಹೊಸ ಕಾರ್ಮಿಕ ಸರ್ಕಾರದಿಂದ ರಾಷ್ಟ್ರೀಕರಣಗೊಂಡ ಸಂಸ್ಥೆಯಾದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮುಂದೆ ಭಾರತದಲ್ಲಿ ಅಂದರೆ ಜುಲೈ 19, 1969ರಲ್ಲಿ ಆಗಿನ ಪ್ರಧಾನಿ ಮತ್ತು ಹಣಕಾಸಿನ ಸಚಿವೆಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರ ದೇಶದ 14 ದೊಡ್ಡ ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರು. ಇಂದಿಗೆ ಈ ಬ್ಯಾಂಕ್ಗಳು ಖಾಸಗಿ ಸಂಸ್ಥೆಗಳಿಂದ ರಾಷ್ಟ್ರೀಕರಣಗೊಂಡು 52 ವರ್ಷಗಳಾಗಿವೆ. ಇಂದಿಗೂ ರಾಷ್ಟ್ರೀಕರಣದ ಬಗ್ಗೆ ಇದಿಷ್ಟು ರಾಷ್ಟ್ರೀಕರಣದ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನ ಖಾಸಗೀಕರಣ ಅಂದ್ರೆ ಏನು? ವಾಟ್ ಈಸ್ ಪ್ರೈವೇಟೈಸೇಷನ್? ಖಾಸಗೀಕರಣ ಅಂದ್ರೆ ಸರ್ಕಾರದ ಒಡೆತನದಲ್ಲಿರುವಂತಹ ಕೈಗಾರಿಕೆಗಳನ್ನ, ಉದ್ಯಮಗಳನ್ನ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ಒಡೆತನಕ್ಕೆ ವರ್ಗಾಯಿಸುವ ಪ್ರಕ್ರಿಯೆನೇ ನಾವು ಖಾಸಗೀಕರಣ ಅಥವಾ ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಅಂದ್ರೆ ಸರ್ಕಾರಿ ಸ್ವಾಮ್ಯದಲ್ಲಿರೋ ಕೈಗಾರಿಕೆ ಸಂಸ್ಥೆಗಳನ್ನ ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವಂಥದ್ದು. ಇನ್ನು ಇದರ ಇತಿಹಾಸನ ನೋಡೋದಾದ್ರೆ ಇದರ ಬೆಳೆದು ಬಂದ ದಾರಿ ಅಂತ ಏನು ಹೇಳ್ತೀವಿ, ಇದು 1960 ಮತ್ತು 70ರ ದಶಕದಲ್ಲಿ ಸರ್ಕಾರ ರೂಪಿಸಿದಂತಹ ಕೈಗಾರಿಕಾ ನೀತಿಗಳೇ ಖಾಸಗಿ ನಿಯಮಗಳನ್ನ ನಿರ್ಧರಿಸಿದ್ವು. ಆದರೆ 1980ರಲ್ಲಿ ಖಾಸಗೀಕರಣವು ಬ್ರಿಟನ್ ಮತ್ತು ಅಮೆರಿಕದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡೋದ್ರ ಜೊತೆಗೆ ಇತರ ರಾಷ್ಟ್ರಗಳಲ್ಲಿಯೂ ಕೂಡ ಖಾಸಗೀಕರಣಕ್ಕೆ ಉತ್ತೇಜನ ನೀಡ್ತವೆ. ಆನಂತರದಲ್ಲಿ ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಖಾಸಗಿ ವಲಯಗಳಿಗೆ ಅಗತ್ಯವಾದ ಕೈಗಾರಿಕಾ ನೀತಿ ನಿಯಮಗಳನ್ನ ತರುವುದರ ಮೂಲಕ ಖಾಸಗೀಕರಣನ ಜಾರಿಗೆ ತರ್ತವೆ. ಇದರೊಂದಿಗೆ ಸರ್ಕಾರವು ಕೂಡ ಒಂದು ದಿಟ್ಟ ನಿಲುವುಗಳನ್ನ ತೆಗೆದುಕೊಳ್ಳುವುದರ ಮೂಲಕ ಸರ್ಕಾರಿ ವಲಯದ ಘಟಕಗಳು ಅಂದ್ರೆ PSUs ಅಂತ ಏನು ಕರಿತೀವಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ತಮ್ಮ ಸಾಮರ್ಥ್ಯವನ್ನ ಸುಧಾರಿಸ್ಕೊಳ್ಳುವಂತ ಮಾಡ್ಕೊಂಡ್ವು. ಇನ್ನು ನಮ್ಗೆಲ್ಲರಿಗೂ ಗೊತ್ತು WTO, ವಿಶ್ವ ವ್ಯಾಪಾರ ಸಂಸ್ಥೆ. ಹೀಗಂದ್ರೆ ಏನು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ಹೇಗೆ ಹುಟ್ಕೋತು? ಇದರದ್ದು ಮುಖ್ಯ ಉದ್ದೇಶ ಏನು? ವಿಶ್ವ ವ್ಯಾಪಾರ ಸಂಸ್ಥೆ ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನ ಉತ್ತೇಜನ ಮಾಡುವಂಥದ್ದು ಅದರದ್ದು ಅದೇ ಕೆಲಸ ಆಗಿರುತ್ತೆ.
ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ದೇಶಗಳ ನಡುವೆ ನಡೆಯುವಂತಹ ಒಂದು ವ್ಯಾಪಾರ. ಇಟ್ಸ್ ಎ ಟ್ರೇಡ್ ಬಿಟ್ವೀನ್ ಅ ನೇಷನ್ ಟು ನೇಷನ್. ಈ ಥರದ ವ್ಯಾಪಾರಗಳು ಹೊಸದಾಗಿ ಶುರುವಾದಂಥದ್ದೇನಲ್ಲ. ತುಂಬ ಹಿಂದಿನ ಕಾಲದಿಂದನೋ ಅನಾದಿ ಕಾಲದಿಂದಲೂ ನಡೆಯುತ್ತಾ ಬರ್ತಿರುವಂಥದ್ದು. 1ನೇ ಮಹಾಯುದ್ಧ ಹಾಗೂ 2ನೇ ಮಹಾಯುದ್ಧದ ನಂತರ ಜಗತ್ತಿನ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಕೆಲವೊಂದು ರಾಷ್ಟ್ರಗಳು ಟ್ಯಾಕ್ಸ್ ಅದನ್ನು ಒಂದು ಆಯುಧವಾಗಿ ಉಪಯೋಗಿಸಕ್ಕೆ ಶುರು ಮಾಡಿಬಿಟ್ಟಿರುತ್ತೆ. ಅಂದರೆ ಶತ್ರು ರಾಷ್ಟ್ರಗಳಿಂದ ಬರ್ತಿರುವಂತಹ ಗೂಡ್ಸ್ಗಳ ಮೇಲೆ ಸುಂಕವನ್ನು ಏರಿಸಿ ಆರ್ಥಿಕ ಪರಿಸ್ಥಿತಿನ ಸಂಪೂರ್ಣವಾಗಿ ಹದಗೆಡಿಸ್ಬಿಡುವಂಥದ್ದು. ಅಂತಹ ಸಮಯದಲ್ಲಿ ಸುಂಕ ಅನ್ನೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುರುಪಯೋಗ ಆಗಬಾರ್ದು ಅಂತ ಪ್ರಪಂಚದಲ್ಲಿರುವಂತಹ ಕೆಲವೊಂದು ದೇಶಗಳು ಇದಕ್ಕೆ ಪರಿಹಾರ ಕಂಡುಕೊಳ್ಳೇಬೇಕು ಅನ್ನೋವಂಥ ನಿಟ್ಟಿನಲ್ಲಿ 1944ರಲ್ಲಿ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಒಂದು ನಡೀತಿರ್ತದೆ. ಅಲ್ಲಿ ಇಂತಹ ಕಷ್ಟಗಳನ್ನ ಅನುಭವಿಸ್ತಿದ್ದ ದೇಶಗಳು ಒಂದಿಷ್ಟು ಅವರ ಪ್ರಸ್ತಾಪಗಳನ್ನ ಸಲ್ಲಿಸ್ತಾರೆ. ಆ ಪ್ರಸ್ತಾಪಗಳಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ IMF, ವರ್ಲ್ಡ್ ಬ್ಯಾಂಕ್, ITO ಮೀನ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಅಂತಹ 3 ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಪ್ರಸ್ತಾಪ ಮಾಡ್ತಾರೆ ಆ ಒಂದು ಕಾನ್ಫರೆನ್ಸ್ನಲ್ಲಿ. ಆ ಪ್ರಸ್ತಾಪ ಸಲ್ಲಿಸಿದ ಮೇಲೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಜಾರಿಗೆ ಬರುತ್ತೆ. ಆದರೆ ITO ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಯಾವ ಕಾರಣಕ್ಕೂ ಜಾರಿಗೆ ಬರೋದಿಲ್ಲ. ಕಾರಣ ಏನಪ್ಪ ಅಂದರೆ ಈ ITO ಸ್ಥಾಪನೆ ಮಾಡೋದಕ್ಕೆ ಅಮೇರಿಕಾದವರು ಸಹಿ ಹಾಕೋದಿಲ್ಲ. ಒಂದು ಕ್ಷುಲ್ಲಕ ಕಾರಣಗಳನ್ನ ಹೇಳಿ ತಡ ಮಾಡಿಬಿಡ್ತಾರೆ. ಹಾಗಾದ್ರೆ ಅಮೇರಿಕ ಸಹಿ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಬೇರೆ ದೇಶಗಳು ಸಹಿ ಮಾಡ್ಬೋದಾಗಿತ್ತಲ್ವಾ? ಆದರೆ 1920ರಲ್ಲಿ ಒಂದು ಘಟನೆ ಆಗಿರುತ್ತೆ. ಅದು ಲೀಗ್ ಆಫ್ ನೇಷನ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಆ ಸಂಸ್ಥೆಗೆ ಅಮೆರಿಕಾದವರು ಸದಸ್ಯತ್ವನ ಪಡೆದಿರೋದಿಲ್ಲ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಥವಾ ಅಮೆರಿಕ ಆ ಸಂಸ್ಥೆಗೆ ಸದಸ್ಯರಾಗಿರೋದಿಲ್ಲ. ಹಾಗಾಗಿ ಏನಾಗಿರುತ್ತಲ್ಲಿ, ಆ ಲೀಗ್ ಆಫ್ ನೇಷನ್ಸ್ ಅನ್ನೋ ಒಂದು ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಲಕ್ಕೆ ಆಗದೆ ಫೇಲ್ ಆಗಿಬಿಡುತ್ತೆ. ಅಮೇರಿಕ ಒಂದು ರಾಷ್ಟ್ರ ಅದಕ್ಕೆ ಸದಸ್ಯತ್ವ ಪಡೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಅಲ್ಲಿ ಆ ಸಂಸ್ಥೆನೇ ಫೇಲ್ ಆಗಿಬಿಡುತ್ತೆ. ಸೊ ಅಮೇರಿಕ ಆಗಿಂದ ಆರ್ಥಿಕವಾಗಿ ತುಂಬ ಬಲಿಷ್ಠವಾದಂಥ ರಾಷ್ಟ್ರ, ಈಗಲೂ ಕೂಡ ಅಲ್ವಾ? ಹಾಗಾಗಿ ಅಮೇರಿಕ ಇಲ್ಲದೇನೆ ಅವರು ಈ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋಕ್ಕೆ ಹಿಂಜರಿತಾರೆ. ಹಾಗೆ 1947ರಲ್ಲಿ ಜೆನೀವಾದಲ್ಲಿ ಒಂದು ಕಾನ್ಫರೆನ್ಸ್ ಆಗತ್ತೆ. ಆ ಕಾನ್ಫರೆನ್ಸ್ನಲ್ಲಿ IT1 ಅಂತೂ ಜಾರಿಗೆ ತರಕ್ಕೆ ಆಗಲಿಲ್ಲ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದು ಒಪ್ಪಂದನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಚರ್ಚೆ ಮಾಡ್ತಾರೆ. ಚರ್ಚೆ ನಂತರ ಒಂದು ನಿರ್ಧಾರ ಕೂಡ ಬರ್ತಾರೆ. ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅನ್ನೋ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ಅದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದೇ ಆಗಿರುತ್ತೆ. ಈ ಒಪ್ಪಂದಕ್ಕೆ 23 ರಾಷ್ಟ್ರಗಳು ಸಹಿ ಹಾಕತ್ತೆ. ಇದು ಜಾರಿಗೆ ಬಂದು ಮೊಟ್ಟ ಮೊದಲನೇ ಬಾರಿಗೆ 1 ಜನವರಿ 1948ರಂದು. ಈ ಗ್ಯಾಟ್ ಪ್ರಧಾನ ಕಚೇರಿ ಇರೋದು ಕೂಡ ಜೆನೀವಾದಲ್ಲೇ. ಈ ಒಪ್ಪಂದದ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಸುಂಕಗಳು ಮತ್ತು ವ್ಯಾಪಾರದ ಅಡೆತಡೆಗಳನ್ನ ಕಡಿಮೆ ಮಾಡೋದು ಅಥವಾ ಸುಂಕವನ್ನ ತೆಗೆದು ಹಾಕೋದ್ರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರನ ಉತ್ತೇಜನ ಮಾಡುವಂಥದ್ದು. ಗ್ಯಾಟ್ನ ಮೂಲ ಒಪ್ಪಂದ ಇದೇ ಆಗಿರುತ್ತೆ. ಈ ಗ್ಯಾಟ್ ಅನ್ನುವಂಥದ್ದು ಒಂದು ಸಂಸ್ಥೆ ಅಲ್ಲ, ಇದು ದೇಶಗಳ ನಡುವೆ ನಿರ್ಮಿಸಲಾಗಿರುವಂತಹ ಒಂದು ಕಾನೂನಿನ ಒಂದು ಒಪ್ಪಂದ. ಹೀಗೆ ಮುಂದೆ ಮೊರಾಕೇಶ ಅನ್ನೋ ಒಂದು ದೇಶದಲ್ಲಿ ಕಾನ್ಫರೆನ್ಸ್ ನಡೀತಾ ಇರುತ್ತೆ. 14 ಏಪ್ರಿಲ್ 1994ರಲ್ಲಿ ಅಲ್ಲಿ ಅವರು ಗ್ಯಾಟ್ನಲ್ಲಿದ್ದಂತಹ ಕೆಲವು ನ್ಯೂನತೆಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಈ ಮೊರಾಕೇಶ ಕಾನ್ಫರೆನ್ಸ್ನಲ್ಲಿ. ಆ ನ್ಯೂನತೆಗಳ ಏನಂದ್ರೆ, ಮೊದಲು ಭಾರಿ ಗೂಡ್ಸ್ಗಳಿಗೆ ಮಾತ್ರ ಟ್ಯಾಕ್ಸ್ ಹಾಕ್ತಿರ್ತಾರೆ.
ಹಾಗೆ ಅಲ್ಲಿ ಕೃಷಿ ಸಂಬಂಧ ಸುಂಕವಾಗ್ಲಿ, ಜವಳಿ ಸಂಬಂಧಪಟ್ಟ ಸುಂಕವಾಗ್ಲಿ ಮತ್ತು ಸೇವಾ ವಲಯಕ್ಕಾಗ್ಲಿ ಯಾವುದೇ ಸುಂಕ ಹಾಕ್ತಿರೋದಿಲ್ಲ. ಈ ಮರಕೇಶದಲ್ಲಿನ ಕಾನ್ಫರೆನ್ಸ್ನಲ್ಲಿನ ಉರುಗ್ವೆ ಸುತ್ತಿನ ಮಾತುಕತೆ ಮಾಡಿ ಅದು ಮರಕೇಶದಲ್ಲಿ ನಡೆದ ಕಾರಣ ಆ ಒಪ್ಪಂದಕ್ಕೆ ನಾವು ಮರಕೇಶ ಒಪ್ಪಂದ ಅಂತ ಕರಿತೀವಿ. ಈ ಮರಕೇಶ ಒಪ್ಪಂದದ ಫಲಿತಾಂಶವಾಗಿ ಈ ಗ್ಯಾಟ್ನ ಉತ್ತರಾಧಿಕಾರಿಯಾಗಿ WTO 1 ಜಾನ್ವರಿ 1995 ಜಾರಿಗೆ ಬರುತ್ತೆ. ಈ ಮರಕೇಶ ಒಪ್ಪಂದಕ್ಕೆ 123 ರಾಷ್ಟ್ರಗಳು ಸಹಿ ಮಾಡುತ್ತೆ. ಈ WTOದ ಪ್ರಧಾನ ಕಚೇರಿ ಇರೋದು ಕೂಡ ಜೆನಿವಾದಲ್ಲೇ. ಈಗಿನ ಸದಸ್ಯ ರಾಷ್ಟ್ರಗಳಂದ್ರೆ ಒಟ್ಟು 164 ರಾಷ್ಟ್ರಗಳು. 164ನೇ ಸದಸ್ಯ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ ಜುಲೈ 29, 2016ರಲ್ಲಿ WTOಗೆ ಸೇರ್ಕೊಳ್ಳುತ್ತೆ. ಇದಿಷ್ಟು ರಾಷ್ಟ್ರೀಕರಣ, ಖಾಸಗೀಕರಣ, ಗ್ಯಾಟ್ ಮತ್ತು WTO ಬಗ್ಗೆ ತಿಳ್ಕೊಂಡ್ವಿ. ಇದಿಷ್ಟು ಬೇಸಿಕ್ ಆಗಿ ತಿಳ್ಕೊಳ್ಳೇಬೇಕಾದಂಥದ್ದು. ಇನ್ನು ನಮ್ಮ ಮೂಲ ವಿಷಯವಾದಂತಹ ಆರೋಗ್ಯ ಮತ್ತು ಶಿಕ್ಷಣವನ್ನ ರಾಷ್ಟ್ರೀಕರಣಗೊಳಿಸೋದ್ರ ಬಗ್ಗೆ ಸೈಮಲ್ಟೇನಿಯಸ್ ಆಗಿ ನೋಡೋಣ. ಅದ್ರ ಜೊತೆಯಾಗಿ ಅಂದ್ರೆ ಆರೋಗ್ಯ ಮತ್ತು ಶಿಕ್ಷಣ ಯಾಕೆ ಅದನ್ನ ಉಚಿತವಾಗಿ ಕೊಡಬೇಕು ಅನ್ನುವಂಥ ಪ್ರಸ್ತಾಪ ನಾನಿವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಸಹಿತವಾಗಿ ನಿಮ್ಮ ಮುಂದೆ ನಾನು ಅದನ್ನ ಪ್ರಸ್ತಾಪ ಮಾಡ್ತೀನಿ. ನಮ್ಮ ದೇಶದಲ್ಲಿ ಅನೇಕ ವರ್ಷಗಳಿಂದ ಶೈಕ್ಷಣಿಕವಾದಂತಹ, ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ ಅಸಮಾನತೆಗಳು ಅನೇಕ ಶತಮಾನಗಳಿಂದಲೂ ಇರುವಂಥದ್ದೇ. ಉಳ್ಳವನಿಗಷ್ಟೇ ಶಿಕ್ಷಣ, ನನ್ನ ಹತ್ರ ಆಸ್ತಿ ಪಾಸ್ತಿ ಜೋರಾಗಿದೆ, ಸೊ ನನ್ನ ಮಗುಗೆ ನಾನು ಈಸಿಯಾಗಿ ಎಜುಕೇಶನ್ ಕೊಡಿಸ್ಬಿಡ್ತೀನಿ. ಅಧಿಕಾರ ಉಳ್ಳವನಿಗೇನೆ, ಸಂಪತ್ತು ಉಳ್ಳವನಿಗೇನೆ. ನಮ್ಮ ದೇಶದಲ್ಲಿ ಧಾರ್ಮಿಕ ಕಾರಣಗಳ ಮೂಲಕ ಒಂದಷ್ಟು ಮಂದಿಗೆ ಇದು ಸಿಕ್ಕಿತ್ತು, ಆದ್ರೂ ಬಹುಸಂಖ್ಯಾತರಿಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಭಾರತ ಬೇರೆ ಎಲ್ಲ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಬಹಳ ಭೀಕರವಾದ ಈ ಶೈಕ್ಷಣಿಕ ಅಸಮಾನತೆ, ಸಾಮಾಜಿಕ ಆರ್ಥಿಕ ಅಸಮಾನತೆಗಳಿಂದ ತತ್ತರಿಸೋಗ್ಬಿಟ್ಟಿದೆ. ಇಂತಹ ಎಲ್ಲ ಅಸಮಾನತೆಗಳನ್ನ ಹೋಗ್ಲಾಡಿಸಲಿಕ್ಕಾಗಿಯೇ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಅಂದ್ರೆ 1950 ಜನವರಿ 26ನೇ ತಾರೀಕಿನಂದು ಭಾರತದ ಸಂವಿಧಾನವನ್ನ ಜಾರಿಗೆ ತಂದಿರುತ್ತೆ. ಈ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವ ಅನ್ನುವಂಥ ಒಂದು ಭಾಗನೇ ಇದೆ. ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP ಅಂತ ಕರಿತೀವಿ. ಈ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಸಮತೋಲನವಾದ ಸಮೃದ್ಧಿ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ಅವಕಾಶಗಳನ್ನ ಅದರಲ್ಲಿ ಕೊಟ್ಟಿದೆ. ಅದರಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಶಿಕ್ಷಣ, ಆರೋಗ್ಯ, ಆರ್ಥಿಕವಾಗಿ ಭದ್ರಗೊಳಿಸೋದ್ರ ಬಗ್ಗೆ ಕೂಡ ಇದೆ, ಸಬಲಗೊಳಿಸೋದ್ರ ಬಗ್ಗೆನೂ ಇದೆ ಅದರಲ್ಲಿ. ಇದನ್ನೆಲ್ಲ ಬಹಳ ವೆಲ್ ಪ್ಲಾನ್ ಆಗಿ ಅದರಲ್ಲಿ ಒಂದು ಸುಭದ್ರ ದೇಶದ ನಿರ್ಮಾಣದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಳ್ಳಲಾಗಿದೆ. ಆದ್ರೆ ಈಗ ಅದನ್ನ 70 ವರ್ಷಗಳಾದ ಮೇಲೆ ಆ ಕಡೆ ತಿರುಗಿ ನೋಡಿದಾಗ ಬಹಳ ಆತಂಕ ಆಗುತ್ತೆ. ಯಾಕೆ ಅಂತೀರಾ? ನಮ್ಮ ಶಿಕ್ಷಣ ಮತ್ತು ಆರೋಗ್ಯವನ್ನೇ ಕುರಿತು ಯೋಚಿಸೋದಾದ್ರೆ 1992 ಅದರ ಹಿಂದೆ ನಮ್ಮ ದೇಶದಲ್ಲಿ ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಇದ್ವು. ಇವತ್ತು ನಾವು ಯಾರನ್ನ ದೊಡ್ಡ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಮತ್ತು ಹಲವಾರು ಕ್ಷೇತ್ರದಲ್ಲಿ ದೊಡ್ಡ ಹೆಸರುಗಳನ್ನ ಮಾಡಿರೋರು ಅಂತ ನಾವು ಯಾರ್ಯಾರನ್ನ ನೆನೆಸ್ತಿದೀವಿ, ಅವರೆಲ್ಲರೂ ಸರ್ಕಾರಿ ಶಾಲೆಗಳಲ್ಲೇ ಓದ್ಕೊಂಡು ಬಂದಿರೋರು. ಆಗ ಶ್ರೀಮಂತನೇ ಆಗಲಿ ಬಡವನೇ ಆಗಲಿ ಒಂದೇ ಶಾಲೆಯಲ್ಲಿ ಓದ್ತಿದ್ರು. ಆದ್ರೆ 1992 ನಂತರ ನಾವು LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದಕ್ಕೆ ನಾವೆಲ್ಲರೂ ತೆರ್ಕೊಂಡ ಮೇಲೆ ಈಗೇನಾಗಿದೆ ನೋಡಿ. ಇಡೀ ಶೈಕ್ಷಣಿಕ ಕ್ಷೇತ್ರ ಖಾಸಗಿಯವರ ವಶಕ್ಕೆ ದಿನೇ ದಿನೇ ಸಿಕ್ಬೀಳ್ತಿದೆ. ನಮ್ಮೆಲ್ರಿಗೂ ಗೊತ್ತು ಖಾಸಗಿ ಶಿಕ್ಷಣ ಹೇಗಾಗಿದೆ ಅಂತ. ಆದ್ರೆ ಇಫ್ ಯು ವಾಂಟ್ ಅಂಡ್ ಗುಡ್ ಎಜುಕೇಶನ್, ಪೇ ಮೋರ್. How much you pay?
ದಟ್ ಮಚ್ ಯು ಗೆಟ್. ಎಷ್ಟು ನಿನ್ನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತೀಯೋ ಅಷ್ಟು ನಿನಗೆ ಒಳ್ಳೆ ಕ್ವಾಲಿಟಿ ಆದಂಥ ಎಜುಕೇಶನ್ ಸಿಗುತ್ತೆ. ಇದು ನಮ್ಮ ಖಾಸಗಿಯವರ ಸ್ಲೋಗನ್. ಸೊ ಈ ಥರದಂಥ ಕೊಳ್ಳು ಬಾಕತನ ಅಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇದ್ದಾವೆ. ಉದ್ದೇಶ ಪೂರ್ವಕವಾಗಿಯೇ ಸರ್ಕಾರಿ ಶಾಲೆಗಳನ್ನ ಕಾಲೇಜ್ಗಳನ್ನ ಮುಚ್ಚಲಾಗ್ತಿದೆ. ಆರೋಗ್ಯದ ಸ್ಥಿತಿ ಕೂಡ ಹೀಗೆ ಇದೆ. 1992ಕ್ಕಿಂತ ಹಿಂದೆ ಎಲ್ಲ ತರಹದ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಕ್ತಿತ್ತು. ಆದರೆ ಈಗ ಅದು ಖಾಸಗಿಯವರ ವಶಕ್ಕೆ ಸಿಕ್ಕಿ ಅದು ಒಂದು ರೀತಿಯ ಉದ್ಯಮವಾಗಿ ಜನ್ಮ ತಾಳ್ಬಿಟ್ಟಿದೆ. ಈಗಿನ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂದ್ರೆ, ಒಬ್ಬ ನಾಗರಿಕ ಒಂದು ಒಳ್ಳೆ ಶಿಕ್ಷಣ ಅಥವಾ ಆರೋಗ್ಯ ಪಡ್ಕೋಬೇಕು ಅಂದ್ರೆ ಅವನು ಸಾಕಷ್ಟು ಹಣ ಖರ್ಚು ಮಾಡಬೇಕಾಗಿರುವಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಇನ್ನು ಒಂದು ಅಂದಾಜಿನ ಪ್ರಕಾರ ಒಬ್ಬ ಪ್ರಜೆ ಅವನ ದುಡಿಮೆಯ 60% ಅಷ್ಟು ಆದಾಯವನ್ನ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಖರ್ಚು ಮಾಡಬೇಕಾಗಿದೆ. ಒಪ್ಕೋತೀರಾ? 60% ಅಷ್ಟು ಒಬ್ಬ ನಾಗರಿಕ, ಒಬ್ಬ ಪ್ರಜೆ ಈ ದೇಶದಲ್ಲಿ 60% ಅಷ್ಟು ಬರೀ ಅವನ ಆದಾಯದಲ್ಲಿ 60% ಆಫ್ ಹಿಸ್ ಇನ್ಕಮ್ ಅವನು ಶಿಕ್ಷಣ, ಎಜುಕೇಶನ್ ಮತ್ತೆ ಹೆಲ್ತ್ ಪರ್ಪಸ್ಸೇ ಖರ್ಚು ಮಾಡ್ತಾ ಇದ್ದಾನೆ. ಇದನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ಕೊಡ್ತೀನಿ ಕೇಳಿ. ರೀಸೆಂಟ್ ಆಗಿ ನಮ್ಮ ಸ್ನೇಹಿತರೊಬ್ರು ಕೋವಿಡ್ ಟ್ರೀಟ್ಮೆಂಟ್ಗಾಗಿ ಸರ್ಕಾರಿ ಆಸ್ಪತ್ರೆಗೆ ಅವರ ಮಾವನನ್ನ ಅಲ್ಲಿ ಟ್ರೀಟ್ಮೆಂಟ್ಗಾಗಿ ಸೇರಿಸ್ತಾರೆ, ದಾಖಲು ಮಾಡ್ತಾರೆ ಒಂದು ಸರ್ಕಾರಿ ಆಸ್ಪತ್ರೆಗೆ. ಇವರಿಗೆ 1-2 ದಿನಗಳಲ್ಲಿ ಅಲ್ಲಿ ಸ್ಥಿತಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬಾ ಏನು ಲೋವರ್ ಇನ್ಕಮ್ ಗ್ರೂಪ್ ಏನಲ್ಲ, ಒಂದು ಮಟ್ಟಿಗೆ ಸ್ಥಿತಿವಂತರು. ನರ್ಸ್ಗಳಿಗೆ ಮತ್ತೆ ಅಲ್ಲಿ ಅಟೆಂಡರ್ಗಳಿಗೆ ಒಂದಿಷ್ಟು ಹಣನ ಕೊಟ್ಟು ಅವರೇ ಬಾಯ್ಬಿಟ್ಟು ಕೇಳ್ಬಿಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ, ಏನು ನೋಡ್ಕೊಳ್ಳಲ್ವಾ ಸರ್ ನಮ್ಮನ್ನ ಅಂತ ಹೇಳಿ. ಸೊ ಇವರು ಒಂದಿಷ್ಟು ಟ್ರೀಟ್ಮೆಂಟು ಅದು ಇದು ಅಂತ ಹೇಳಿ ಇವರು ದುಡ್ಡು ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಔಷಧಿಗಳನ್ನ ಹೊರಗಡೆ ಅಂದರೆ ಪ್ರೈವೇಟ್ ಮೆಡಿಕಲ್ ಶಾಪ್ಗಳಿಂದ ತರಬೇಕು. ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂತಂದರೆ ನಿಮಗೆ ಸಿಗೋದಿಲ್ಲ. ಅಂದರೆ ಕಾಸ್ಟ್ಲಿ ಮೆಡಿಸಿನ್ಸು ಸರ್ಕಾರಿ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಇಲ್ಲ. ಸೊ ನಾವು ಪೇಷಂಟ್ ಕಡೆಯವರು ನಮ್ಮ ಮನಸ್ಥಿತಿಗಳು ಹೇಗಿರುತ್ತೆ ಅಂದರೆ, ನಮ್ಮ ಕಡೆಯವ್ರು ಬೇಗ ಹುಷಾರಾಗಬೇಕು, ಇಷ್ಟೇ ನಮ್ಮ ಮೈಂಡಲ್ಲಿರುವಂಥದ್ದು ಅಲ್ವಾ. ಆದರೆ ಇವ್ರು ಹೇಗೋ ಆ ಥರ ಮಾಡಿ ಇವ್ರ ಕಡೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹಂಗೆ ಮಾಡಿದ್ರು. ಅದೇ ಇವ್ರ ಮಾವನ ಪಕ್ಕದ ಬೆಡ್ನಲ್ಲಿ ಅದೇ ವಯಸ್ಸಿನ ಒಬ್ಬ ಹಿರಿ ಜೀವ ಎಷ್ಟು ನರಳು ಬಿಡ್ತಾರೆ ಅಂದರೆ, ನಿಜವಾಗ್ಲೂ ಆ ಕಾರಣ ನಾನು ತಿಳ್ಕೊಂಡು ತುಂಬ ಬೇಜಾರಾಗೋಯ್ತು. ಅವತ್ತು ಇಡೀ ದಿನ ನನಗೆ ಬೇಜಾರಾಗಿದೆ. ಆ ಹಿರಿ ಜೀವ ಆ ಅಜ್ಜನ ಕಡೆಯವರು ನರ್ಸ್ಗಳನ್ನ ನೋಡ್ಕೊಂಡಿರಲ್ಲ. ಮೊದಲನೇ ದಿನ ಅವ್ರು ಅಡ್ಮಿಟ್ ಆಗಿದ್ದ ದಿನ ಆಕ್ಸಿಜನ್ನ ಅವರಿಗೆ ಕೊಟ್ಟಿರ್ತಾರೆ. ಅವತ್ತು ಅವ್ರ ಕಡೆಯವರು ಹಣ ಕೊಡಲಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವತ್ತು ರಾತ್ರಿನೇ ಆಕ್ಸಿಜನ್ನ ಅವರಿಂದ ತೆಗೆದು ಬಿಡ್ತಾರೆ. ಇದೊಂದು ಆಸ್ಪತ್ರೆ ಒಳಗಿನ ಸುಲಿಗೆ ಒಂದು ಕತೆ. ಆದರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಸಿಕ್ತು, ಆದರೆ ಅಲ್ಲಿ ಎಲ್ಲವೂ ಉಚಿತ ಅಂತ ನಾವು ಭಾವಿಸ್ತೀವಿ ಅಲ್ವಾ. ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ಫ್ರೀ ಟ್ರೀಟ್ಮೆಂಟ್, ಆದರೆ ನೋ, ವಿ ಆರ್ ರಾಂಗ್. ಬೆಡ್ ಫ್ರೀ, ನೋ ಮೆಡಿಸಿನ್. ಅಂದರೆ ದುಬಾರಿಯಾದ ಯಾವುದೇ ಔಷಧಿಗಳು ಅಲ್ಲಿ ಸಿಕ್ಕೋದಿಲ್ಲ. ನೇರವಾಗಿ ಹೊರಗಡೆ ತಂದ್ಬಿಡಿ ಅಂತ ಹೇಳ್ಬಿಡ್ತಾರೆ. ಇಲ್ಲ ಅಂದರೆ ನಮ್ಮಲ್ಲಿ ಏನಿದೆಯೋ ಅದನ್ನೇ ಕೊಡ್ತೀವಿ, ಬೇಗ ಹುಷಾರಾಗಿಲ್ಲ ಅಂದರೆ ನಮ್ಮನ್ನು ಕೇಳಬೇಡಿ ದಯವಿಟ್ಟು ಅಂತ ಅದನ್ನು ಕೂಡ ಹೇಳ್ಬಿಡ್ತಾರೆ. ಅದನ್ನ ಹೇಳೋದ್ರ ಮೂಲಕ ನಮ್ಗೆ ಅದನ್ನ ಹೆದರಿಸೋ ಅಂತ ಒಂದು ಟೆಕ್ನಿಕ್ ಕೂಡ ಹೌದು. ಹಣ ಇದ್ದವನು ಹೋಗ್ತಾ ಇರ್ತಾನೆ, ಹಣ ಇಲ್ದವನು ಏನ್ ಮಾಡ್ಬೇಕು? ಇದು ನಮ್ಮ ದೇಶದ ಬಹುಪಾಲು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ. ಈ ಕರೋನಾದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದುಡಿಮೆ ಇಲ್ಲ, ಎಷ್ಟೋ ಜನಕ್ಕೆ ದುಡಿಯೋ ವರ್ಗ ಮನೇಲೆ ಕೂತ್ಕೊಂಡಿದೆ. ಅದರಲ್ಲೂ ಈ ಕರೋನಾ ಬಂದ ಮೇಲೆ ನಮ್ಮ ದೇಶದಲ್ಲಿ ಇಷ್ಟು ಜನ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ ಅಂತ ಅವರು ಬೀದಿಲಿ ನಡ್ಕೊಂಡು ಬಂದ ಮೇಲೆ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಇವರೆಲ್ಲರೂ ಅವರ ಮಕ್ಕಳ ಭವಿಷ್ಯದ ಕನಸನ್ನ ಹೇಗೆ ಕಟ್ಕೊಡ್ತಾರೆ?
ಅವರಿಗೆ ದುಬಾರಿ ಶಿಕ್ಷಣನ ಎಲ್ಲಿಂದ ಕೊಡಿಸ್ತಾರೆ? ಹಣ ಎಲ್ಲಿದೆ? ಮತ್ತು ಇನ್ನೊಂದು ಕಡೆ ಇಷ್ಟು ಸಾಲದು ಅಂತ ಅನ್ನೋಕ್ ಮುಂಚೆನೆ ಸಾಕಷ್ಟು ಜನಕ್ಕೆ ಕರೋನಾ ಬಂದು ಸಡನ್ ಆಗಿ ಆರೋಗ್ಯ ಸಮಸ್ಯೆಗೆ ಒಳಗಾಗಿದ್ದಾರೆ. ಅವರೆಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಕ್ಕೆ ಇಷ್ಟಪಟ್ರು ಅವರೆಲ್ರಿಗೂ ಕೊಡೋಕ್ಕೆ ಬೆಡ್ ಎಲ್ಲಿದೆ? ಅವರು ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕೆ ದುಡ್ಡು ಎಲ್ಲಿದೆ? ಈ ಎಲ್ಲ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಅದರ ಆಶಯ ಆಕ್ಚುಯಲ್ ಆಗಿ ಏನಿತ್ತು? ನೂರಾರು ವರ್ಷಗಳ ಹಿಂದಿಂದ ಆಗಿರೋ ಶೈಕ್ಷಣಿಕ ಅಸಮಾನತೆಗಳನ್ನ ಹೋಗ್ಲಾಡ್ಸೋದಕ್ಕೆ ಸರ್ಕಾರಿ ಶಾಲೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಹೊಂದುವಂತಹ ಆರ್ಥಿಕ ಚಟುವಟಿಕೆಗಳನ್ನ ತರಲಾಯಿತು. ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಹಾಗೆ ಸಮಾನವಾಗಿ ಚಿಕಿತ್ಸೆಯನ್ನ ಕೊಡಲಾಗ್ತಿತ್ತು. ಆದ್ರೆ ಈಗ ಸರ್ಕಾರಿ ಮತ್ತು ಖಾಸಗಿ ಅನ್ನುವಂಥ ಎರಡು ಭಾಗ ಮಾಡಿ ಸರ್ಕಾರಿ ಸಂಸ್ಥೆಗಳನ್ನ ಕಳಪೆಯನ್ನಾಗಿ ಮಾಡಿ ಖಾಸಗಿಯನ್ನ ಉನ್ನತಕ್ಕೆ ಏರಿಸಿ ನಮ್ಮ ಸಂವಿಧಾನದ ಆಶಯಗಳೇನಿತ್ತು, ಸಮಾನ ರಾಷ್ಟ್ರದ ಕನಸೇನಿತ್ತು, ಅದೆಲ್ಲವೂ ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ. ಇದೊಂದು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ತಗೋಬೇಕು ಅಂದ್ರೆ ಅವನು ಕಡಿಮೆ ಅಂದ್ರೂ 50ರಿಂದ 1 ಕೋಟಿ ಹಣನ ಖರ್ಚು ಮಾಡಬೇಕು. ಇದು ನಮ್ಮ ಸ್ಥಿತಿ. ಇದು ಇಷ್ಟು ಖರ್ಚು ಮಾಡಿದವನು ಮುಂದೆ ಅವನು ಪ್ರಾಕ್ಟೀಸ್ ಸಮಯದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಆತ ಹೇಗೆ ಜನಗಳ ಸೇವೆ ಮಾಡಕ್ಕಾಗತ್ತೆ? ಆತನ ಮುಂದೆ ಅವನ ತಂದೆ ತಾಯಿಂದ್ರು ಅವನ್ನ ಅಷ್ಟು ಓದಿಸ್ಬೇಕಾದ್ರೆ ಎಷ್ಟು ಸಾಲ ಮಾಡಿ ಆ ಶಿಕ್ಷಣ ಕೊಡ್ಸಿರ್ತಾರೆ. ಅವನು ಆ ಸಾಲ ತೀರ್ಸೋಕೆ ಜನರಿಂದ ಸುಲಿಗೆ ಮಾಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ. ಇದು ಹೇಗಾಯ್ತು ಅಂದ್ರೆ ಶೈಕ್ಷಣಿಕದಲ್ಲಿ ಇರುವಾಗ್ಲೇನೆ ಅವನನ್ನ ವ್ಯಾಪಾರಕ್ಕೆ ಸುಲಿಗೆಗೆ ಅವನ್ನ ರೆಡಿ ಮಾಡ್ದಂಗಾಗ್ಲಿಲ್ವಾ? ವಿದ್ಯೆ ಇರೋದೇ ಲಾಭ ಮಾಡಕ್ಕೆ, ದೇಶ ಸೇವೆಗಲ್ಲ ಅನ್ನೋಂಥ ವಾತಾವರಣನ ನಿರ್ಮಾಣ ಮಾಡಿದ ಹಾಗೆ ಆಗ್ಲಿಲ್ವೇ? ಇನ್ನು ಈ ಮೆಡಿಕಲ್ ಸೀಟ್ ತಗೊಳಕ್ಕೆ ನೀಟ್ ಎಂಟ್ರೆನ್ಸ್ ಪರೀಕ್ಷೆ ಬರಿಬೇಕು. ಇಲ್ಲಿ ನಡೀತಿರೋದು ಏನಂದ್ರೆ ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಇದೆ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ 2,000 ಸೀಟ್ ಮಾತ್ರ ಹಂಚಿಕೆ ಆಗ್ತಿದೆ. ಇನ್ನು ಉಳಿದಿದ್ದು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಥವಾ ದುಬಾರಿ ಬೆಲೆಗೆ ಹಂಚಿಕೆ ಆಗುತ್ತೆ. ಹೀಗಾದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಲ್ಲಿಗೆ ಹೋಗ್ಬೇಕು? ಅವರ ಕನಸು ಏನಾಗ್ಬೇಕು? ಅವರು ಬೇರೆ ರಾಜ್ಯಕ್ಕೆ ಅಥವಾ ಇಲ್ಲಿಗೆ ಖಾಸಗಿ ಮೆಡಿಕಲ್ ಕಾಲೇಜ್ಗೆ ಸೇರ್ಬೇಕಾದ ಸ್ಥಿತಿ ನಿರ್ಮಾಣ ಆಗೋದಿಲ್ವೇ? ಅವರೆಲ್ಲರೂ 50ರಿಂದ 1 ಕೋಟಿ ಹಣ ಎಲ್ಲಿಂದ ತರಬೇಕು? ಸ್ಥಿತಿ ಹೀಗಿರುವಾಗ ನಾವು ಮಾನವೀಯತೆ ಅನ್ನೋದನ್ನ ನಮ್ಮ ವೈದ್ಯರುಗಳಿಂದ ಎಕ್ಸ್ಪೆಕ್ಟ್ ಮಾಡೋದಾದ್ರೂ ಸರಿನಾ? ಆಸ್ಪತ್ರೆಗಳಲ್ಲಿ ವ್ಯಾಪಾರ ಮಾಡಬೇಡಿ ಅನ್ನೋದು ಸರಿನಾ? ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇಂತಹ ಸುಲಿಗೆ ಆಗ್ತಿರ್ಬೇಕಾದ್ರೆ ಇನ್ನು ಖಾಸಗಿ ಆಸ್ಪತ್ರೆಗಳ ಕತೆ ಕೇಳ್ಬೇಕಾ? ಇಂತಹ ಸಮಸ್ಯೆಗಳು ಬೇರಿಂದ ಸರಿಯಾಗ್ಬೇಕಲ್ವೇ? ಆಯ್ತು, ಈ ಖಾಸಗಿ ಸಂಸ್ಥೆಗಳು ಬೇರೂರ್ ಬಿಟ್ಟಿದೆ. ಇದನ್ನ ತತ್ಕ್ಷಣ ನಿರ್ನಾಮ ಮಾಡಕ್ಕಂತೂ ಆಗಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಇರೋ ಸರ್ಕಾರಿ ಶಾಲೆಗಳನ್ನ ಅಥವಾ ಆರೋಗ್ಯ ಸಂಸ್ಥೆಗಳನ್ನ ಭದ್ರ ಮಾಡಕ್ಕೆ ಉಳಿಸೋದಕ್ಕೆ ಸರ್ಕಾರ ಏನೇನ್ ಕ್ರಮ ತಗೊಂಡಿದ್ದಾರೆ? ಬೇರೆ ದೇಶಗಳಲ್ಲಿಯೂ ಖಾಸಗಿ ಸಂಸ್ಥೆಗಳಿವೆ. ಸರ್ಕಾರಿ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆ ಅಂತ 2 ವಿಭಾಗ ಅಲ್ಲೂ ಇದೆ. ಆದ್ರೆ ಅಲ್ಲಿರೋ ಖಾಸಗಿ ಸಂಸ್ಥೆಗಳು ಅದರ ಚೈತನ್ಯವನ್ನ, ಅದರ ಕ್ವಾಲಿಟಿಯನ್ನ ಕಳ್ಕೊಂಡಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸೇರಿದಂತಹ ಮೂಲಭೂತವಾದ ಶಿಕ್ಷಣ, ಆರೋಗ್ಯ ಇವು ಅದರ ಗುಣಮಟ್ಟವನ್ನ ಚೆನ್ನಾಗಿ ಕಾಪಾಡ್ಕೊಂಡಿರ್ಬೇಕು. ಖಾಸಗಿ ಅನ್ನೋದು 2ನೇ ದರ್ಜೆಯಲ್ಲಿ ಇರ್ಬೇಕಿತ್ತು. ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಸೇರ್ಬೇಕಾಗಿರೋ ಸಂಸ್ಥೆಗಳು ಅದರ ಗುಣಮಟ್ಟವನ್ನ ಕಳ್ಕೊಂಡಿರೋದು ಬಹಳ ವಿಷಾದಕರ ಸಂಗತಿ. ಯಾಕೆ ಹೀಗಾಯ್ತು ಅನ್ನೋದನ್ನ ನೋಡೋದಾದ್ರೆ
ಭಾರತದಲ್ಲಿ ಒಂದು ಅಂದಾಜಿನ ಪ್ರಕಾರ ಆರೋಗ್ಯ ಕ್ಷೇತ್ರಕ್ಕೆ ಬರೀ 2.3% ಅಷ್ಟು ಮೀಸಲಿಡ್ತಾ ಇದ್ದಾರೆ. ಇಷ್ಟೊಂದು ಬಡತನ ಇರೋ, ಇಷ್ಟೊಂದು ಅಪೌಷ್ಟಿಕತೆ ಇರೋ ಮಕ್ಕಳು, ಮಹಿಳೆಯರಿರೋ ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಬರೀ 2.3% ಅಷ್ಟು ಖರ್ಚು ಮಾಡಿದ್ರೆ ಸಾಕಾ? ಸರ್ಕಾರ ಇದ್ರ ಬಗ್ಗೆ ಯೋಚಿಸ್ಬೇಕಲ್ವಾ? ಇನ್ನು ಶಿಕ್ಷಣಕ್ಕೆ ಬಂದ್ರೆ, ಈಗ ತಾನೇ ಎಲ್ಲ ಸಮುದಾಯ ವರ್ಗಕ್ಕೂ ಶಿಕ್ಷಣ ದೊರೀತಿದೆ, ಇದೊಂದು ಒಳ್ಳೆ ವಿಷಯನೇ. ಆದ್ರೂ ನಮ್ಮ ಸರ್ಕಾರ ಅದರ ಗುಣಮಟ್ಟ ಹೆಚ್ಚಿಸೋದಕ್ಕೆ ಅದರ ಬಡ್ಜೆಟ್ನಲ್ಲಿ ಬರೀ 3.4% ಅಷ್ಟು ಖರ್ಚು ಮಾಡ್ತಾ ಇದೆ. ಇಷ್ಟು ನಿಜವಾಗ್ಲೂ ಸಾಕಾಗುತ್ತಾ? ಇದೊಂದು ಸೂಕ್ಷ್ಮ ವಿಚಾರವನ್ನ ಇಲ್ಲಿ ತಾವೆಲ್ಲರೂ ಗಮನಿಸಲೇಬೇಕು. ಸರ್ಕಾರಿ ಶಾಲೆಗಳಿಗೆ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಬರ್ತಿರೋಂಥ ಜನಗಳು ಯಾರು? ಎಲ್ಲ ಬಡ ಭಾರತೀಯರು, ಗ್ರಾಮೀಣ ಭಾಗದ ಭಾರತೀಯರು, ಇವರ ಸಂಖ್ಯೆನೇ ಹೆಚ್ಚಿರೋದು. ಮತ್ತು ಇಲ್ಲಿ ಒಂದು ಸರ್ಪ್ರೈಸಿಂಗ್, ಒಂದು ಸೋಜಿಗ ಅಂದ್ರೆ, ಈ ಪ್ರಜಾಪ್ರಭುತ್ವದ ಭಾರತದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಮಿಸ್ ಮಾಡದಲೆ ಓಟ್ ಹಾಕೋರು ಇವರೇ. ಈ ಜನರೇ ಆಯ್ಕೆ ಮಾಡಿರೋ ಸರ್ಕಾರಗಳಿವು. ಅವರು ಹೋಗೋ ಸರ್ಕಾರಿ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚು ಹಣ ಖರ್ಚು ಮಾಡೋಕೆ ರೆಡಿ ಇಲ್ಲ. ಓಟ್ ಹಾಕಿರೋರು ನಾವು ಹೋಗೋಂಥ ಸರ್ಕಾರಿ ಆಸ್ಪತ್ರೆ, ಶಾಲೆಗಳಿಗೆ ಸರ್ಕಾರ ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ. ಇವರೆಲ್ರಿಗೂ ಒಳ್ಳೆ ಶಿಕ್ಷಣ, ಆರೋಗ್ಯ ಸಿಗ್ಬೇಕಂದ್ರೆ ಅವರು ಆಯ್ಕೆ ಮಾಡಿರೋ ಸರ್ಕಾರಗಳನ್ನ ಬಿಟ್ಟು ಯಾರೋ ಮಾಡಿರೋ ಖಾಸಗಿ ಆಸ್ಪತ್ರೆಗಳಿಗೆ ಹೆಚ್ಚು ದುಡ್ಡು ಕೊಟ್ಟು ಪಡಿಬೇಕು. ಇದು ಪ್ರಜಾಪ್ರಭುತ್ವನ? ಇನ್ನೊಂದು ಅಂದಾಜಿನ ಪ್ರಕಾರ ನಮ್ಮ ಕೇಂದ್ರದ ಬಡ್ಜೆಟ್ ಸುಮಾರು 30.42 ಲಕ್ಷ ಕೋಟಿಯಷ್ಟಿದೆ. ನಮ್ಮಲ್ಲಿ ಒಟ್ಟು 28 ರಾಜ್ಯಗಳಿವೆ. ಆವ್ರೇಜ್ನಲ್ಲಿ ಪ್ರತಿ ರಾಜ್ಯಕ್ಕೂ 2 ಕೋಟಿ ಬಡ್ಜೆಟ್ ಇಟ್ಕೊಳ್ತವೆ. ಅಂದರೆ ಅದು ಒಟ್ಟಾಗಿ 72% ಅಷ್ಟು ಬಡ್ಜೆಟ್ ಆಗುತ್ತೆ. ಅಂದರೆ ಎರಡೂ ಸೇರಿದ್ರೆ 100 ಲಕ್ಷ ಕೋಟಿ ಬಡ್ಜೆಟ್ ಖರ್ಚಾಗ್ತಿದೆ. ಆದ್ರೂ ನಮ್ಮ ಜನಕ್ಕೆ ಒಳ್ಳೆ ಶಿಕ್ಷಣ ಸಿಗ್ತಿಲ್ಲ, ಆರೋಗ್ಯ ಸಿಗ್ತಿಲ್ಲ. ಹಾಗಾದ್ರೆ ಆ ಹಣ ಏನಾಗ್ತಿದೆ? ಯಾವ ಸುಖಿ ರಾಜ್ಯದ ನಿರ್ಮಾಣ ಆಗ್ತಿದೆ ಹಾಗಾದ್ರೆ? ಇಲ್ಲಿ ನಮ್ಮ ಚಿಂತೆ ಏನಂದ್ರೆ, ಇಷ್ಟು ಹಣ ತೆರಿಗೆಯಿಂದಲೇ ಬರ್ತಿರೋಂಥದ್ದು. ಇಷ್ಟು ತೆರಿಗೆ ಕಟ್ಟಿದ್ರು ಮತ್ತೆ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂದ್ರೆ, ಇದನ್ನ ಅವರು ಖರ್ಚು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಇದನ್ನ ಏನಂತ ಅರ್ಥ ಮಾಡ್ಕೋಬೇಕು? ಇದು ಅನ್ಯಾಯ ಅಲ್ವಾ? ಸರ್ಕಾರ ಮನ್ಸು ಮಾಡಿದ್ರೆ ಸರ್ಕಾರದ ಸಂಸ್ಥೆಗಳನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಮಾನವೀಯ ಮೌಲ್ಯಗಳನ್ನ ಆಧರಿಸಿದ ಶಾಲಾ ಶಿಕ್ಷಣದಿಂದ ಮಾತ್ರ ಅಸಹಿಷ್ಣುತೆಯ ನಿರ್ಮೂಲನೆಯೇ ಸಾಧ್ಯ ಅನ್ನುವಂಥ ಒಂದು ಮಾತಿದೆ. ಭಾರತದ ಸಂಸ್ಕೃತಿಯಲ್ಲಿ ಅದರಲ್ಲೂ ಶಿಕ್ಷಣವನ್ನ ಎಂದೂ ಲಾಭದಾಯಕವಾಗಿ ಉದ್ದಿಮೆಯನ್ನಾಗಿ ಪರಿಗಣಿಸಿದ ಉದಾಹರಣೆ ನಮ್ಮಲ್ಲಿಲ್ಲ. ಹಲವು ಜನೋಪಕಾರಿ ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ಶಿಕ್ಷಣವನ್ನ ಒಂದು ಸಾಮಾಜಿಕ ಒಳಿತಂತ ಭಾವಿಸಿ ಶಾಲಾ ಕಾಲೇಜುಗಳನ್ನ ತೆರೆದು ಶಿಕ್ಷಣ ನೀಡಿದ ಉದಾಹರಣೆ ನಮ್ಮಲ್ಲಿ ಬಹಳಷ್ಟಿವೆ. ಅದಕ್ಕೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಸ್ಥಾಪಿಸಿದಂತ ಸಿದ್ಧಗಂಗಾ ಮಠದ ಶಾಲೆ, ಕಾಲೇಜುಗಳು ಒಂದು ಒಳ್ಳೆ ಉದಾಹರಣೆ ಆಗಿದೆ. ಯಾವ ಜಾತಿ ಭೇದಗಳಿಲ್ಲದೆ ಉಚಿತ ಅನ್ನದಾಸೋಹದ ಜೊತೆಗೆ ಉಚಿತವಾಗಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಯಾವ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಪ್ರತಿ ವರ್ಷ 10,000 ಮಕ್ಕಳಿಗೆ ದಾಸೋಹ ಮತ್ತು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. The output of that school is every year ಅಲ್ಲಿ 1,000 ಅಥವಾ 2,000 ಇದ್ರೆ ಅಲ್ಲಿ 10,000 ಮಕ್ಕಳು ಅಲ್ಲಿ ಓವರ್ ಆಲ್ ಓದ್ತಾ ಇರೋಂಥ ಸಂಖ್ಯೆ. ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಉಚಿತವಾಗಿ ಅವ್ರಿಗೆ ಆಹಾರ ಕೊಡ್ತಾ ಇದ್ದಾರೆ.
ಅಷ್ಟೇ ಅಲ್ಲದೆ ಇಡೀ ದೇಶವೇ ತಿರುಗಿ ನೋಡೋ ಹಾಗೆ ನಮ್ಮ ತುಮಕೂರನ್ನ ಶೈಕ್ಷಣಿಕ ನಗರಿಯನ್ನಾಗಿ ಮಾಡಿದ್ದಾರೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಇದಲ್ವೇ ಸಾಧನೆ ಅಂದ್ರೆ? ಇನ್ನೊಂದು ಉದಾಹರಣೆ ನಿಮ್ಮ ಮುಂದೆ ಹೇಳೋದಾದ್ರೆ, ಸರ್ಕಾರಿ ಶಾಲೆ ಅಂತಂದ್ರೆ ಯೂಶ್ವಲಿ ಸಾರ್ವಜನಿಕರು ಅಷ್ಟಕ್ಕಷ್ಟೇನೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿಯೂ ಖಾಸಗಿಗಳಿಗಿಂತಲೂ ಉತ್ತಮ ಶಿಕ್ಷಣ ಮತ್ತು ಫಲಿತಾಂಶ ನೀಡುತ್ತವೆ ಅಂತಂದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೇಕು. 5 ವರ್ಷಗಳ ಹಿಂದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಾರ್ವಜನಿಕರಿಗೆ ನೀಡಿದ ಭರವಸೆ ಇದು. ಅದು 13 ಜುಲೈ 2020 ಅವತ್ತು ಇಡೀ ದೇಶ ಒಂದು ಏನೋ ಸರ್ಪ್ರೈಸಿಂಗ್, ಒಂದು ಬಿಟ್ಟಂಗೆ ನೋಡೋ ಅಂಥ ದಿನ ಆಗಿತ್ತು ಆ ವಿಷಯ ಕೇಳಿಸ್ಕೊಂಡು. ಅದು CBSE 12th ಸ್ಟ್ಯಾಂಡರ್ಡ್ ರಿಸಲ್ಟ್. ಹೀಗಾಗಿ ದೆಹಲಿ ಶಿಕ್ಷಣ ವ್ಯವಸ್ಥೆ ಇಡೀ ದೇಶಕ್ಕೆ ಮಾದರಿ ಅನ್ನುವಂಥದ್ದು ಖಾತ್ರಿ ಆಯ್ತು ಅವತ್ತು. ಇಡೀ ನಮ್ಮ ದೇಶದ ಮಟ್ಟಕ್ಕಂತೂ ಇದು ಅದ್ಭುತ ಸಾಧನೆನೇ ಸರಿ. ನಿಮ್ಮ ಮುಂದೆ ಕಳೆದ 5 ವರ್ಷಗಳ ರಿಸಲ್ಟ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರು ದೆಹಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು 2016 2016. ಆ ವರ್ಷದ ರಿಸಲ್ಟ್, ಅಲ್ಲಿಯ ಸರ್ಕಾರಿ ಶಾಲೆಗಳ ರಿಸಲ್ಟ್ 85.9%. 2017 88.2%. 2018 90.6%. 2019 94.24% ಬಂದ್ರೆ ನೀವೆಲ್ಲರೂ ಕ್ಲಾಪ್ಸ್ ಹಾಕ್ಬೇಕು. 2020 98% CBSE 12th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಿರುತ್ತೆ ಸರ್ಕಾರಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ಕಾಲೇಜ್ನಲ್ಲಿ. ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ಈ ಶೈಕ್ಷಣಿಕ ಮಾದರಿಯ ಯಶಸ್ಸಿಗೆ ಕಾರಣ ಏನು ಅಂತ ನಾವೆಲ್ಲರೂ ಕುತೂಹಲದಿಂದ ನೋಡ್ತಿರ್ಬಹುದಲ್ವಾ, ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತೀವಲ್ವಾ? ಹೌದು. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಫ್ ದಿಸ್ ಸಕ್ಸಸ್ ಏನಿರ್ಬೋದು ಅಂತ ನಾನು ಹುಡುಕಕ್ಕೆ ಹೊರಟಾಗ ನನಗೆ ಸಿಕ್ಕದಂತ 10 ಪಾಯಿಂಟ್ಗಳಿವು. 1, ಅತಿ ಹೆಚ್ಚು ಬಡ್ಜೆಟ್. ದೇಶದಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದ ಬಡ್ಜೆಟ್ ಅನ್ನ ದೆಹಲಿ ಸರ್ಕಾರ ಶಿಕ್ಷಣಕ್ಕೆ ಮೀಸಲಿಡುತ್ತೆ. ಅಂದ್ರೆ ಪ್ರತಿ ವರ್ಷ 25% ಅಷ್ಟು 25% ಹಣನ ಶಿಕ್ಷಣಕ್ಕೆ ಮೀಸಲಿಡ್ತಾರೆ. ಕಳೆದ 6 ವರ್ಷಗಳಲ್ಲೇ ಅಧಿಕ ಬಡ್ಜೆಟ್ಗಳನ್ನ ಶಿಕ್ಷಣಕ್ಕೆ ದೆಹಲಿ ಸರ್ಕಾರ ಮೀಸಲಿಡುತ್ತೆ. 2ನೇ ಪಾಯಿಂಟ್, 6 ವರ್ಷಗಳಲ್ಲಿ ದ್ವಿಗುಣ ತರಗತಿ ಕೊಠಡಿನ ನಿರ್ಮಾಣ ಮಾಡ್ತಾರೆ. ಕ್ಲಾಸ್ ರೂಮ್ಸ್ನ ಇನ್ಕ್ರೀಸ್ ಮಾಡ್ತಾರೆ. ಅಂದ್ರೆ ಕೇವಲ 6 ವರ್ಷಗಳಲ್ಲಿ ದೆಹಲಿ ಸರ್ಕಾರಿ ಶಾಲೆಗಳಿನ ಕೊಠಡಿಗಳನ್ನ ಸಂಖ್ಯೆ ದುಪ್ಪಟ್ಟು ಮಾಡ್ತಾರೆ. ಈ ಹಿಂದೆ 17,000 ಕೊಠಡಿಗಳಿದ್ದು ಈಗ 37,000 ಕೊಠಡಿಗಳಿವೆ. 3ನೇ ಪಾಯಿಂಟ್, ಜಾಗತಿಕ ಮಟ್ಟದ ಮೂಲ ಸೌಕರ್ಯ. ಅಂದ್ರೆ ಆಧುನಿಕ ಮೂಲ ಸೌಕರ್ಯ ವ್ಯವಸ್ಥೆಗಳನ್ನ ದೆಹಲಿ ಶಾಲೆಗಳಿಗೆ ನೀಡಲಾಗಿದೆ. ನೀವು ನಂಬಲ್ಲ, ಅಲ್ಲಿಯ ಸರ್ಕಾರಿ ಶಾಲೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಸ್ ಇದೆ, ಈಜುಕೊಳಗಳು, ಆಡಿಟೋರಿಯಂ ಇದೆ, ಪ್ರಯೋಗಾಲಯ, ಗ್ರಂಥಾಲಯ, ಈ ಥರದ್ದು ಎಲ್ಲ ಮೂಲ ಸೌಕರ್ಯಗಳನ್ನ ದೆಹಲಿ ಸರ್ಕಾರ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಒದಗಿಸಿವೆ. 4ನೇದು, ವಿದೇಶಗಳಲ್ಲಿ ಶಿಕ್ಷಕರಿಗೆ ತರಬೇತಿ ಕೊಡಿಸ್ತಾರೆ. ದೆಹಲಿಯ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ವಿಶ್ವ ದರ್ಜೆಯ ಶಿಕ್ಷಣ ವ್ಯವಸ್ಥೆಯನ್ನ ನೀಡೋ ಸಲುವಾಗಿ ವಿದೇಶದ ಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ದೆಹಲಿಯ ಸರ್ಕಾರಿ ಶಿಕ್ಷಕರಿಗೆ ತರಬೇತಿ ಕೊಡಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಕೇಂಬ್ರಿಡ್ಜ್, ಸಿಂಗಪುರ್, ಫಿನ್ಲ್ಯಾಂಡ್, ಇಲ್ಲಿ ಇವ್ರಿಗೆ ತುಂಬಾ ವಿಶೇಷವಾದಂಥ ತರಬೇತಿಗಳನ್ನ ಕೊಡಿಸ್ತಾರೆ. 5ನೇದು, ಮುಖ್ಯಮಂತ್ರಿಯಿಂದಲೇ ನೇರ ಮುತುವರ್ಜಿ. ಆಶ್ಚರ್ಯ ಪಡ್ಬೇಕಿದನ್ನ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಖುದ್ದಾಗಿ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು, ಪಾಲಕರೊಂದಿಗೆ ನೇರವಾಗಿ ನಿರಂತರವಾಗಿ ಮಾತುಕತೆನ ನಡೆಸ್ತಾರೆ.
ಇದು ಸರ್ಕಾರಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನೈತಿಕ ಸ್ಥೈರ್ಯವನ್ನ ಹೆಚ್ಚು ಮಾಡಲು ಖಂಡಿತವಾಗ್ಲೂ ನೆರವಾಗೋದಿಲ್ವೇ? ಮುಖ್ಯಮಂತ್ರಿಯೇ ಖುದ್ದಾಗಿ ಪಾಲಕರ ಸಭೆ ಅಂದ್ರೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ ಭಾಗಿಯಾಗ್ತಾರೆ ಅಂತಂದ್ರೆ ವಾಟ್ ವಿಲ್ ಬಿ ದ ರಿಸಲ್ಟ್? ಹಾಗೆ ಉಪಮುಖ್ಯಮಂತ್ರಿ ಕೂಡ, ಅಲ್ಲಿಯ ಉಪಮುಖ್ಯಮಂತ್ರಿ ಆಗಿರುವಂತಹ ಮನೀಶ್ ಸಿಸೋಡಿಯಾ ಆಗಾಗ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲಿಸ್ತಾರೆ. 6ನೇ ಪಾಯಿಂಟ್, ಶಿಕ್ಷಣ ತಜ್ಞರ ಸಲಹೆ. ಆಕ್ಸ್ಫರ್ಡ್ನಲ್ಲಿ ಶಿಕ್ಷಣ ಮುಗಿಸಿ ಬಂದಿರುವಂತಹ AAP ಶಾಸಕಿ ಆತಿಶಿ ನೇತೃತ್ವದಲ್ಲಿ ಶೈಕ್ಷಣಿಕ ಸಮಿತಿಯು ದೇಶದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಮಾದರಿ ಮತ್ತು ಶಿಕ್ಷಣ ತಜ್ಞರು ಹಾಗೂ NGOಗಳನ್ನ ಒಗ್ಗೂಡಿಸಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನ ನೀಡಿದ್ದು ಇಂತಹ ಫಲಿತಾಂಶ ಬರೋಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಮರಿಬಾರ್ದು. ಶಿಕ್ಷಕರು 7ನೇ ಪಾಯಿಂಟ್, ಶಿಕ್ಷಕರು ಪಾಲಕರ ಸಭೆ ಅಂತ ಮಾಡ್ತಾರಲ್ಲಿ. ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲಕರ ಪಾಲುದಾರಿಕೆ ಅತ್ಯಂತ ಮಹತ್ವವಾದದ್ದು. ಹೌದು, ಪಾಲಕರು ಮತ್ತು ಶಿಕ್ಷಕರ ಸಭೆಯಲ್ಲಿ ದೆಹಲಿ ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ಮಾಡ್ತಾರೆ. ದೇರ್ ವಿಲ್ ಬಿ ಅನ್ ಕಂಟಿನ್ಯೂಸ್ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಇಂಟರ್ವಲ್ಸ್ನಲ್ಲಿ, ವೆರಿ ಲೆಸ್ ಇಂಟರ್ವಲ್ನಲ್ಲಿ ಅವ್ರದ್ದು ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತಿರ್ತಾರೆ. ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಇದನ್ನ ಮಾಡ್ತಾರೆ. ಯೂಶಲಿ ನಾವು ಈ ತರ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಅನ್ನುವಂಥದ್ದನ್ನ ಯೂಶಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೋಡ್ತೀವಿ. ಅದನ್ನ ಇವನ್ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. 8ನೇ ಪಾಯಿಂಟ್, ಶಾಲೆಗೆ ಮಾಜಿ ಸೈನಿಕರ ಉಸ್ತುವಾರಿ. ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಕಟ್ಟುನಿಟ್ಟಿನ ಆಡಳಿತ, ವೆರಿ ಡಿಸಿಪ್ಲಿನ್ಡ್ ಸ್ಟ್ರಕ್ಚರ್ ಆಫ್ ಎಜುಕೇಶನ್, ಅಲ್ಲಿಯ ಕಟ್ಟುನಿಟ್ಟಿನ ಆಡಳಿತ ಮಂಡಳಿಯನ್ನ ದೆಹಲಿ ಸರ್ಕಾರ ನೇಮಿಸಿದೆ. ಸೇನೆಯ ಮಾಜಿ ಅಧಿಕಾರಿಗಳನ್ನ ಸರ್ಕಾರಿ ಶಾಲೆಯ ಮೇಲುಸ್ತುವಾರಿಗೆ ನೇಮಿಸಲಾಗಿದೆ. ಶಾಲೆಯ ಪ್ರಾಂಶುಪಾಲಕರು ಶೈಕ್ಷಣಿಕ ವ್ಯವಸ್ಥೆಯನ್ನ ನೋಡಿಕೊಂಡ್ರೆ ಉಳಿದ ಆಡಳಿತಾತ್ಮಕ ನಿರ್ವಹಣೆಯನ್ನ ಮಾಜಿ ಅಧಿಕಾರಿಗಳಿಗೆ ನೀಡಲಾಗುತ್ತೆ. 9ನೇದು, ಶಿಕ್ಷಣದಲ್ಲಿ ಹೊಸತನ. ಮಕ್ಕಳಲ್ಲಿ ಕಲಿಕೆ ಮತ್ತು ಕೌಶಲ್ಯವನ್ನ ವೃದ್ಧಿಪಡಿಸಲು ಸರ್ಕಾರ ಹೊಸ ಯೋಜನೆಗಳನ್ನ ಜಾರಿ ಮಾಡಿವೆ. ನಿರಂತರ ಶಿಕ್ಷಣದ ಜೊತೆಗೆ ಕೌಶಲ್ಯ ವೃದ್ಧಿಗೂ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ನಿರಂತರ ತರಬೇತಿಗಳನ್ನ ನೀಡಲಾಗ್ತಿದೆ. ಇನ್ನ 10ನೇ ಪಾಯಿಂಟ್, ತಂತ್ರಜ್ಞಾನದ ನೆರವು. ಎಲ್ಲ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನ ಕಲಿಸುವ ಸಲುವಾಗಿ ಹಾಗೂ ಶಿಕ್ಷಕರಿಗೆ ತಾಂತ್ರಿಕ ನೆರವು ನೀಡುವ ಸಲುವಾಗಿ ಎಲ್ಲ ಶಿಕ್ಷಕರಿಗೂ ಮೊಬೈಲ್ ಟ್ಯಾಬ್ಲೆಟ್ನ ನೀಡಲಾಗಿದೆ. ಅದು 5 ವರ್ಷಗಳ ಹಿಂದೆ ಕೇಜ್ರಿವಾಲ್ ಇಂತಹದೊಂದು ಭರವಸೆ ನೀಡಿದಾಗ ಸಾಕಷ್ಟು ಮಂದಿ ಹೀಯಾಳಿಸಿರ್ತಾರೆ ಅವ್ರನ್ನ. ಆದ್ರೆ 5 ವರ್ಷಗಳ ಬಳಿಕ ಇಂದು ಐಷಾರಾಮಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರದ ಶಿಕ್ಷಣ ಸಂಸ್ಥೆಗಳೇ ಅತ್ಯುತ್ತಮ ಫಲಿತಾಂಶ ನೀಡ್ತಿದೆ ಅಂದ್ರೆ ನಂಬಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದು ನುಡಿದಂತೆ ನಡೆಯುವಂಥದ್ದು ಅನ್ನುವಂಥದ್ದು. ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ನೀವೆಲ್ಲರೂ ಗಮನಿಸ್ಬೇಕು ಇದನ್ನ, ಅಲ್ಲಿ ಬರೀ ಇಷ್ಟು ಫೆಸಿಲಿಟೀಸ್ನ ಕೊಟ್ಬಿಟ್ಟು ಸುಮ್ಮನಾಗಿಲ್ಲ. ಅಲ್ಲಿ ಶಾಲೆಗಳಲ್ಲಿ ಹ್ಯಾಪಿನೆಸ್ ಕ್ಲಾಸ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಶಾಲೆಗಳಲ್ಲಿ. ಅಂದ್ರೆ ಆಹ್ಲಾದಕರ ತರಗತಿ ಅಂತ ಹೇಳಿ. ಅಂದ್ರೆ ಅಲ್ಲಿ 1ರಿಂದ 8ನೇ ತರಗತಿಯಲ್ಲಿ ಪ್ರತಿದಿನ 45 ನಿಮಿಷ ಆ ಅವಧಿ, 45 ನಿಮಿಷದ ಆ ಪೀರಿಯಡ್ನ ಹ್ಯಾಪಿನೆಸ್ ಕ್ಲಾಸ್ ಅನ್ನೋದಕ್ಕೆ ಕೊಡ್ತಾರೆ. ಇದರಲ್ಲಿ ಮಕ್ಕಳು ಏನೇನ್ ಮಾಡ್ತಾರೆ ಅಂದ್ರೆ, ಮಕ್ಕಳ ಕೈಯಲ್ಲಿ ಕತೆ ಹೇಳಿಸುವಂತದ್ದಾಗಿರ್ಬೋದು, ಧ್ಯಾನ ಮಾಡಿಸುವಂಥದ್ದು, ಗ್ರೂಪ್ ಡಿಸ್ಕಷನ್, ಪ್ರಶ್ನೋತ್ತರ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬಹುದು ಮಕ್ಕಳು ಅಲ್ಲಿ. ಇದೆಲ್ಲ ಯಾಕೆ ಮಾಡ್ತಿರೋದು ಅಂದ್ರೆ, ಮಕ್ಕಳ ಆ ಒತ್ತಡ ಏನಿರುತ್ತೆ, ಆ ಸ್ಟ್ರೆಸ್, ಅದನ್ನ ಮ್ಯಾನೇಜ್ ಮಾಡಕ್ಕೆ ಅಥವಾ ಅದನ್ನ ನಿವಾರಣೆ ಮಾಡಕ್ಕೆ ಮತ್ತು ಅವರಲ್ಲಿರೋ ಕ್ರಿಯೇಟಿವಿಟಿ, ಆ ಸೃಜನಶೀಲತೆನ ಇನ್ನು ಹೆಚ್ಚು ಮಾಡ್ಸಕ್ಕೆ ಇವೆಲ್ಲವೂ ಸಹಕಾರಿಯಾಗುತ್ತೆ ಅನ್ನುವಂಥದ್ದು ಅಲ್ಲಿಯ ಶಿಕ್ಷಣ ತಜ್ಞರ ಒಂದು ಅಭಿಮತ.
ಅಮೆರಿಕದ ಮಾಜಿ ಪ್ರಥಮ ಮಹಿಳೆ ಮೆಲೇನಿಯಾ ಟ್ರಂಪ್ ಅವರು ಲಾಸ್ಟ್ ಇಯರ್ 2020 ಫೆಬ್ರವರಿಯಲ್ಲಿ ಇಂಡಿಯಾಗೆ ವಿಸಿಟ್ ಮಾಡಿದಾಗ ಆ ಸಂದರ್ಭದಲ್ಲಿ ಹ್ಯಾಪಿನೆಸ್ ಕ್ಲಾಸ್ ಅನ್ನೋಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಇಂಟ್ರಡ್ಯೂಸ್ ಆಗಿದೆ ಅನ್ನೋಂಥ ವಿಷಯ ಅವ್ರ ಕಿವಿಗೆ ಬೀಳುತ್ತೆ. ಅವಾಗ ಅವ್ರೇನು ಮಾಡ್ತಾರೆ, ಇಮಿಡಿಯೇಟ್ ಅವರ ಒಂದು ವಿಸಿಟಿಂಗ್ ಸ್ಲಾಟ್ಸ್ನಲ್ಲಿ ಅವರು ಎಲ್ಲೆಲ್ಲಿ ಭೇಟಿ ಕೊಡಬೇಕಾದಂಥ ಮುಖ್ಯ ವಿಸಿಟಿಂಗ್ ಲಿಸ್ಟಲ್ಲಿ ದೆಹಲಿಯ ಸರ್ಕಾರಿ ಶಾಲೆ ಕೂಡ ಒಂದಾಗಿ ಮಾಡ್ಕೋತಾರೆ. ಇದೊಂದು ಅವ್ರಿಗೆ ಹೇಗಾಯ್ತು ಅಂತಂದ್ರೆ, ಒಂದಷ್ಟು ಕಾಲ ಅವರು ಆ ಶಾಲೆಗಳಿಗೆ ಹೋಗಿ ಆ ಸರ್ಕಾರಿ ಶಾಲೆಗಳ ಮಕ್ಕಳ ಜೊತೆ ಒಂದಷ್ಟು ಕಾಲ ಕಳೆದು ಅವ್ರು ಒಂದು ಮಾತು ಹೇಳ್ತಾರೆ, ಇದೊಂದು ಆರೋಗ್ಯಕಾರಿ ಮತ್ತು ಗುಣಾತ್ಮಕ ಮಾದರಿಯಾಗಿದೆ. ಹಾಗೆಯೇ ನಮ್ಮ ಹ್ಯಾಪಿನೆಸ್ ಕ್ಲಾಸ್ನ ಅವರು ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ, ಬಿ ಬೆಸ್ಟ್ ಅಂತ ಹೇಳ್ಬಿಟ್ಟು. ಬಿ ಬೆಸ್ಟ್ ಅನ್ನುವಂಥದ್ದು ಒಂದು ಅಭಿಯಾನ ಮಾಡ್ತಿದ್ದಾರೆ. ಆ ಹ್ಯಾಪಿನೆಸ್ ಕ್ಲಾಸ್ನ ಬಿ ಬೆಸ್ಟ್ ಜೊತೆ ಹೋಲಿಸ್ತಾ ಅವ್ರು ಹೇಳ್ತಾರೆ, ಅಮೆರಿಕದಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಇದೇ ಮಾದರಿಯ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಜೊತೆಗೆ ಮಾದಕ ದ್ರವ್ಯಗಳ ಅಪಾಯ, ಅಂತರ್ಜಾಲ ಸುರಕ್ಷತೆಯ ಪ್ರಾಮುಖ್ಯತೆ ಹಾಗೂ ಮಕ್ಕಳ ಸಮಗ್ರ ಅಭಿವೃದ್ಧಿ ಬಿ ಬೆಸ್ಟ್ನ 3 ಆಧಾರ ಸ್ತಂಭವಾದ ಅಂಶಗಳು ಅಂತ ಹೇಳಿ ಅಲ್ಲಿ ನೆನ್ಸ್ಕೋತಾರೆ. ಇದು ಒಂದು ಹೆಮ್ಮೆ ವಿಷಯ ತಾನೆ. ಇದಿಷ್ಟು ಸಂಗತಿಯಿಂದಾಗಿ ನಮಗೆ ನೆನಪಿಗೆ ಬರುವಂತ ಒಂದು ಮಾತು, ಯಥಾ ರಾಜ ತಥಾ ಪ್ರಜಾ. ಇದು ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯಲ್ಲಿ ಕಾರ್ತಿಕ ಋಷಿ ಎಂಬ ಕಥೆಯಲ್ಲಿ ಬರುವಂತ ಮಾತಿದು, ಯಥಾ ರಾಜ ತಥಾ ಪ್ರಜಾ. ಒಳ್ಳೆಯ ರಾಜ ಅವನ ಸಕಾರಾತ್ಮಕ ಆಡಳಿತದಿಂದ ಏನೆಲ್ಲ ಸಾಧಿಸಬಹುದು, ನುಡಿದಂತೆ ನಡೆಯೋದಕ್ಕೆ ಅವನು ತೋರಿಸುವಂತ ಬದ್ಧತೆ ಮತ್ತು ಮುಖ್ಯವಾಗಿ ತನ್ನಲ್ಲಿರೋ ಸಂಪನ್ಮೂಲಗಳನ್ನ ಅತ್ಯುತ್ತಮವಾಗಿ ಬಳಸ್ಕೊಳ್ಳುವಂತ ಚಾಣಾಕ್ಷತೆಗೆ ಅರವಿಂದ್ ಕೇಜ್ರಿವಾಲ್ರ ಸರ್ಕಾರಿ ಶಾಲೆಗಳು ಒಂದು ಬಹಳ ಒಳ್ಳೆಯ ಉದಾಹರಣೆಯಾಗಿ ನಮ್ಮೆದುರು ಇವತ್ತು ನಿಂತಿದೆ. ಬೆಸ್ಟ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್, ಇದು ತುಂಬಾನೇ ಮುಖ್ಯ. ಇದನ್ನ ನಮ್ಮ ದೇಶದ ಪ್ರತಿ ರಾಜ್ಯಗಳು ಅಳವಡಿಸ್ಕೊಂಡ್ಬಿಟ್ರೆ, ಜಸ್ಟ್ ಇಮ್ಯಾಜಿನ್ ನಮ್ಮ ಶಿಕ್ಷಣದ ಗುಣಮಟ್ಟ ಹೇಗಿರುತ್ತೆ. ಮತ್ತು ಶಿಕ್ಷಣವು ಖಾಸಗೀಕರಣದ ಮೂಲ ತಳಹದಿ, ಲಾಭಗಳಿಕೆ, ಕೆಳವರ್ಗದ ಮಕ್ಕಳ ಜೊತೆ ಬೆರೆಯುವುದು, ಕಲಿಯುವುದು ಕೀಳು ಅನ್ನುವಂಥ ಶ್ರೀಮಂತರ ಮನಸ್ಥಿತಿಗೆ ಕಡಿವಾಣ ಬೀಳೋದಿಲ್ವೇ? ಇದನ್ನ ಸರ್ಕಾರದ ತಲೆ ಮೇಲೆ ಹಾಕದೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸುವುದು ಪ್ರಜಾಪ್ರಭುತ್ವವನ್ನು ಗೌರವಿಸಿ ಗಟ್ಟಿಗೊಳಿಸುವ ಆಶಯವನ್ನ ಹೊಂದಿರುವ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಬೇಕು. ಸರ್ಕಾರ ಮಾಡಬೇಕು ಸರಿ, ಸರ್ಕಾರ ಇನ್ವೆಸ್ಟ್ ಮಾಡಬೇಕು ಸರಿ, ಆದ್ರೆ ಇವನ್ ಎವ್ರಿ ಸಿಟಿಸನ್ ಶುಡ್ ಇನ್ವಾಲ್ವ್ in this kind of social activities. ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನು ಇದನ್ನ ಕನಸು ಕಾಣಬೇಕು, ಅವನು ತೊಡಗಿಸ್ಕೋಬೇಕು. ಯುನೆಸ್ಕೋದಿಂದ ನೇಮಕವಾಗಿದ್ದಂತಹ 21ನೇ ಶತಮಾನದಲ್ಲಿ ಶಿಕ್ಷಣ ಅನ್ನುವಂಥ ಅಂತಾರಾಷ್ಟ್ರೀಯ ಶಿಕ್ಷಣ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಾಕ್ಯೂಲ್ ಟೇಲರ್ ತಮ್ಮ ವರದಿಯಾದ ಕಲಿಕೆ ನಮ್ಮೊಳಗಿರುವ ಒಂದು ನಿಕ್ಷೇಪ ಅನ್ನುವಂಥ ವರದಿಯಲ್ಲಿ ನಮ್ಮ ಭವಿಷ್ಯದಲ್ಲಿ ಎದುರಿಸಬೇಕಾದಂತಹ ಅನೇಕ ಸವಾಲುಗಳಿಗೆ, ಅದರಲ್ಲೂ ವಿಶೇಷವಾಗಿ ಶಾಂತಿ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯವನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮಾನವ ಸಮಾಜವು ಶಿಕ್ಷಣವನ್ನು ಒಂದು ಅತ್ಯಂತ ಅಗತ್ಯವಾದ ಮತ್ತು ಅನಿವಾರ್ಯವಾದ ಆಸ್ತಿ ಎಂದು ನೋಡಬೇಕಾಗುತ್ತದೆ ಅಂತ ಅವ್ರು ಹೇಳ್ತಾರೆ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಪುನರ್ರಚಿಸುವ ನಿಟ್ಟಿನಲ್ಲಿ ಘೋಷವಾಕ್ಯ ಖಂಡಿತ ಆಗಬೇಕಾಗಿದೆ. ಇನ್ನು ಕೊನೆಯದಾಗಿ ನಾನು ನಮ್ಮ ಸರ್ಕಾರಕ್ಕೆ ಈ ಫೇಸ್ಬುಕ್ ಲೈವ್ ಮೂಲಕ ಕೇಳ್ಕೊಳ್ಳೋದು ಇಷ್ಟು. ಈಗ ಕರೋನಾದಿಂದ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತಮ್ಮ ಶಕ್ತಿ ಮೀರಿ ನಿಯಂತ್ರಿಸೋದಕ್ಕೆ ಪ್ರಯತ್ನ ಖಂಡಿತ ಮಾಡ್ತಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಕೂಡ ಹೇಳ್ತೀನಿ. ಆದ್ರೆ ಇಷ್ಟು ಸಾಲದು, ಇನ್ನೂ ಮುಂದೆ ಆದ್ರೂ ಒಂದು ಒಳ್ಳೆ ಸುಭದ್ರ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂದ್ರೆ ಶಿಕ್ಷಣ ಆಗ್ಲಿ, ಆರೋಗ್ಯ ಸೌಲಭ್ಯವನ್ನೇ ಆಗ್ಲಿ ಉಚಿತವಾಗಿ ಕೊಡಿ.
ಜನ ಸರ್ಕಾರಕ್ಕೆ 10 ರೀತಿಯ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ. ಇನ್ನೊಂದೆರಡು ಟ್ಯಾಕ್ಸ್ ಹಾಕಿದ್ರು ಅದನ್ನ ಕಟ್ಟಕ್ಕೆ ಅವ್ರೇನು ಹಿಂದೆ ಮುಂದೆ ನೋಡಲ್ಲ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಅವನು ಸಾಯೋವರೆಗೂ ಅವನ ಶಿಕ್ಷಣಕ್ಕಾಗ್ಲಿ ಆರೋಗ್ಯಕ್ಕಾಗಿ ಎಷ್ಟು ಖರ್ಚು ಮಾಡ್ತಾನೆ. ಅಷ್ಟೊಂದು ಖರ್ಚು ಮಾಡ್ತಿರುವಂತ ಜನ ಇನ್ನೊಂದು 500 ಅಥವಾ 1000 ಟ್ಯಾಕ್ಸ್ ಕಟ್ಟಕ್ಕೆ ಅವ್ರು ಯಾರು ಖಂಡಿತ ಹಿಂಜೋರಿ ಅಲ್ಲ, ಖಂಡಿತವಾಗ್ಲು. ಒಂದು ಅಂದಾಜಿನಲ್ಲಿ 100 ಕೋಟಿ ಜನರಲ್ಲಿ ಪ್ರತಿಯೊಬ್ಬ 500 ರೂಪಾಯಿ ಟ್ಯಾಕ್ಸ್ ಕಟ್ತಿದ್ದಾನೆ ಅಂದ್ರೆ ವಾರ್ಷಿಕವಾಗಿ ಅದು 500,000 ಕೋಟಿ ಆಗುತ್ತೆ. ಆಗ ಸರ್ಕಾರ ಆರೋಗ್ಯಕ್ಕೆ ಖರ್ಚು ಮಾಡ್ತಿರೋದು ಎಷ್ಟು? ಅಟ್ ಪ್ರೆಸೆಂಟ್ ಸರ್ಕಾರ ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ? ಹಾಗಾದ್ರೆ ಅವ್ರು ಖರ್ಚು ಮಾಡ್ತಾ ಇರೋದು 69,000 ಕೋಟಿ ಈ ಬಡ್ಜೆಟ್ನಲ್ಲಿ, ಈ ಪ್ರೆಸೆಂಟ್ ಬಡ್ಜೆಟ್ನಲ್ಲಿ. ಅಂದ್ರೆ ಪ್ರತಿ ತಲೆಗೆ ಸರ್ಕಾರ ಖರ್ಚು ಮಾಡ್ತಿರೋದು ಜಸ್ಟ್ 500ರಿಂದ 600 ರೂಪಾಯಿಗಳಷ್ಟು. ನಾವೇ ಅದನ್ನ ಕೊಟ್ಬಿಡ್ತೀವಿ. ನಮ್ಮ ಶಿಕ್ಷಣ ಮತ್ತು ಆರೋಗ್ಯನ ಉಚಿತವಾಗಿ ಕೊಡಿ. ಹಿಂದಿನ ತಲೆಮಾರಿಗಿಂತ ಈಗಿನ ತಲೆಮಾರಿನಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಿದೆ. ಪ್ರತಿ ಮನೆಯಲ್ಲೂ ವಯಸ್ಸಾದವ್ರಿಗೆ, ಮಿಡಲ್ ಏಜ್ ಅವ್ರಿಗೂ ಕೂಡ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಪ್ರತಿದಿನ ಮಾತ್ರೆಗೋಸ್ಕರ, ಡಯಾಲಿಸಿಸ್ಗೋಸ್ಕರ ನಾನಾ ಕಾರಣಕ್ಕೆ ಆಸ್ಪತ್ರೆಗೆ ಹೋಗೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯವನ್ನು ಉಚಿತವಾಗಿ ಕೊಡಿ. ಇದು ಏನೋ ಒಂದು ಹೊಸ ವಿಷಯ ಅಲ್ವೇ ಅಲ್ಲ, ಖಂಡಿತವಾಗ್ಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ಸಂವಿಧಾನ ರಚನೆಯಾಗಿ 20 ವರ್ಷಗಳಲ್ಲಿ ಇದು ಆಗ್ಬೇಕಾಗಿತ್ತು. ಎಲ್ರಿಗೂ ಒಳ್ಳೆಯ ಶಿಕ್ಷಣ, ಆರೋಗ್ಯ ಸೌಲಭ್ಯ, ಉದ್ಯೋಗ, ಆರ್ಥಿಕವಾಗಿ ಸ್ವಾವಲಂಬನೆ ಸಿಕ್ಕಿ ಒಂದು ಪ್ರಬುದ್ಧ ಭಾರತ ನಿರ್ಮಾಣವಾಗಬೇಕಾಗಿತ್ತು. ವ್ಯವಸ್ಥಿತವಾಗಿ ಖರ್ಚು ಮಾಡಿದ್ರೆ 70 ವರ್ಷ ಆದ್ರೂ ಇಷ್ಟು ಡಿಸ್ಪ್ಯಾರಿಟಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಜನ ಆರ್ಥಿಕವಾಗಿ ಸದೃಢರಾಗಿ ಇಲ್ಲದಿರೋದಕ್ಕೆ ಕಾರಣ ಅಂದ್ರೆ, ನಾನು ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಹೇಳಿದೆ, ನಾನು ಒಬ್ಬ ಮನುಷ್ಯ ಟೋಟಲ್ ಅವನ ದುಡಿಮೆಯ 60% ಅಷ್ಟು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮೀಸಲಿಡ್ತಾ ಇದ್ದಾನೆ. ಸಾಕಲ್ವಾ? ಇನ್ನ 40% ಇನ್ನ ಅವನು ಉಳಿದ ಜೀವನಕ್ಕೆ ಅವನು ವಿನಿಯೋಗಿಸ್ಬೇಕು. ಇನ್ನು 60% ಬರೀ ಆರೋಗ್ಯ ಶಿಕ್ಷಣಕ್ಕೆ ಹೋಗ್ಬಿಟ್ರೆ ಇನ್ನವನು ಆರ್ಥಿಕವಾಗಿ ಸಬಲನಾಗುವಂಥದ್ದು ಅದು ಕನಸೆ ತಾನೆ. ಈ ಡಿಸ್ಪ್ಯಾರಿಟಿಗಳಿಗೆ ಕಾರಣ ಏನಾಗ್ತಾ ಇದೆ ಹಾಗಾದ್ರೆ? ಅದನ್ನೇ ನಾನು ಹೇಳ್ತಾ ಇರೋದು. ಈ ಬಡ್ಜೆಟ್ ಹಣವನ್ನ ನೀವೇನು ಹೇಳ್ತಿದ್ದೀರಿ, ಸಂಖ್ಯೆಯಲ್ಲಿ ಏನು ಹೇಳ್ತಿದ್ದೀರಿ, ಅದನ್ನ ದಯವಿಟ್ಟು ವ್ಯವಸ್ಥಿತವಾಗಿ ಖರ್ಚು ಮಾಡಿ. ಉಚಿತವಾಗಿ ಶಿಕ್ಷಣ, ಆರೋಗ್ಯ ಸೌಲಭ್ಯ ಸಿಕ್ಲಿ, ನಮ್ ಜನ ಇನ್ನಷ್ಟು ಸಬಲರಾಗ್ಲಿ, ಆರ್ಥಿಕವಾಗಿ ಚೈತನ್ಯರಾಗಿ ಅವ್ರಾಗ್ಲಿ, ಅವರೆಲ್ಲರೂ ಒಳ್ಳೆ ಮಾನವ ಸಂಪನ್ಮೂಲ ಅದಷ್ಟು ಅವ್ರು ಖರ್ಚು ಮಾಡಿದ್ರೆ, ಒಳ್ಳೆ ಶಿಕ್ಷಣ ಮತ್ತು ಉಚಿತವಾಗಿ ಆರೋಗ್ಯ ಕೊಟ್ರೆ ಖಂಡಿತವಾಗ್ಲು ನಮ್ಮ ಪೀಳಿಗೆ ಒಂದು ಒಳ್ಳೆ ಮಾನವ ಸಂಪನ್ಮೂಲ ವ್ಯಕ್ತಿಗಳಾಗೋದ್ರಲ್ಲಿ ಡೌಟೇ ಬೇಡ. ದೇಶದಲ್ಲಿ ಕರಪ್ಷನ್ ಕೂಡ ಕಡಿಮೆ ಆಗುತ್ತೆ. ಉಚಿತವಾಗಿ ವಿದ್ಯೆ ತಗೊಂಡು ಮುಂದೆ ಅವನು ಉಚಿತವಾಗಿ ಸೇವೆ ಮಾಡೋ ಮನಸ್ಸು ಅವನಿಗೆ ಖಂಡಿತ ಬರುತ್ತೆ. ದೇಶ ಕೂಡ ಅಭಿವೃದ್ಧಿಗೊಳಿಸೋದ್ರಲ್ಲಿ ಸಂದೇಹನೇ ಬೇಡ. ಹಾಗಾಗಿ ಸ್ನೇಹಿತರೆ, ಇದೊಂದು ಈ ಒಂದು ವಿಷಯ ನಾವೇನಿವತ್ತು ಚರ್ಚೆ ಮಾಡಿದ್ವಿ, ಇದೊಂದು ಆಂದೋಲನೆ ಆಗ್ಬಿಡ್ಲಿ. ನಮ್ಮೆಲ್ಲರ ಧ್ವನಿ ಸರ್ಕಾರಕ್ಕೆ ಕೇಳಿಸ್ಲಿ. ಒಂದು ಒಳ್ಳೆಯ ಸಮಾಜದ ನಿರ್ಮಾಣವಾಗ್ಲಿ. ಆ ನಿರ್ಮಾಣ ಆಗೋ ಕನಸನ್ನ ನಾವೆಲ್ಲರೂ ಕಾಣೋಣ. ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಕೊಡುಗೆ ಕೊಡ್ಬೇಕಂತ ಏನಾದ್ರೂ ನಮ್ಮಲ್ಲಿದ್ರೆ ಆಸ್ತಿ ಮಾಡೋದು ಬೇಡ. ಒಳ್ಳೆ ಶಿಕ್ಷಣ, ಆರೋಗ್ಯ, ಆಹಾರ, ಗಾಳಿ, ನೀರು
ಹಾಗೂ ಅವ್ರಿಗೆ ಬದುಕಕ್ಕೆ ಅರ್ಹತೆ ಆಗಿರುವಂತಹ ಜಗತ್ತಿನ ಉಡುಗೊರೆಯಾಗಿ ಕೊಡೋಣ. ಇದು ನಮ್ಮ ಸಂಕಲ್ಪ ಆಗಲಿ. ಇವತ್ತಿನ ಮಕ್ಕಳನ್ನ ನೀವು ಯಾರಾದರೂ ಹೋಗಿ ಕೇಳಿದ್ರೆ ಆ ಮಕ್ಕಳು ಹೇಳೋದು ಒಂದೇ ಮಾತು, ನಮಗೆ ನಿಮ್ಮ ದುಡ್ಡು ಬೇಡ, ನಮ್ಗೆ ಒಳ್ಳೆ ಆರೋಗ್ಯ ಮತ್ತೆ ಒಳ್ಳೆ ಗಾಳಿ, ಒಳ್ಳೆ ಆಹಾರ ಕೊಡಿ. ಯಾಕಂದ್ರೆ ಇವತ್ತಿನ ದಿನ ಆಕ್ಸಿಜನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಮರಗಳನ್ನ ಕತ್ತರಿಸ್ತಾ ಇದ್ದೀವಿ, ಪರಿಸರನ ಹಾಳು ಮಾಡ್ತಾ ಇದ್ದೀವಿ, ಎಂಥ ಜಗತ್ತನ್ನ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ನಮ್ಮ ಪೀಳಿಗೆ ಎಂಥ ಜಗತ್ತಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀವಿ. ಯೋಚಿಸೋಣ. ಈ ಒಂದು ಸಂಕಲ್ಪನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಚಾರಗಳನ್ನ ಸಮಾಧಾನ ಚಿತ್ತದಿಂದ ಕೇಳಿದಂಥ ತಮ್ಮೆಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಚರ್ಚೆಗೆ ವಿದಾಯ ಹೇಳ್ತೀನಿ. ಈ ಅವಕಾಶ ಮಾಡಿಕೊಟ್ಟಂತಹ ನರೇಂದ್ರ ಕುಮಾರ್ ಸರ್ ಅವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ.